ಡಿಶಮ್ 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 ಡಿಶಮ್. ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಪ್ಪು ತಿಂಡಿ ತಿನ್ಕೊಂಡು ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಆಟ ಆಡ್ತಾ ಇದ್ದಾನೆ. ಓಕೆ, ನಾನು ಇವತ್ತಿನ ವ್ಲಾಗಲ್ಲಿ ಒಂದು ಟಾಪಿಕ್ನ ತೊಗೊಂಡಿದ್ದೀನಿ. ಒಂದು ಇಂಟ್ರೆಸ್ಟಿಂಗ್ ಆಗಿರೋವಂಥ ಟಾಪಿಕ್ ಏನಪ್ಪ ಅಂತಂದರೆ, ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅನ್ನೋದನ್ನು ನಾನು ಇವತ್ತು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಪಾಪು ಎದ್ದೇಳೋ ಅಷ್ಟರಲ್ಲಿ ವಿಡಿಯೋ ಮಾಡಿಬಿಡೋಣ ಅಂದ್ಕೊಂಡೆ, ಬಟ್ ಅವನು ಅಷ್ಟರಲ್ಲಿ ಎದ್ದೇ ಬಿಟ್ಟ. ಹೇಗಿತ್ತು ನನ್ನ ಜರ್ನಿ, ಏನೆಲ್ಲ ಪ್ರಾಬ್ಲಮ್ ಆಗಿತ್ತು, ಹೇಗಾಯಿತು, ನಾರ್ಮಲ್ ಆಯಿತಾ, ಸಿ ಸೆಕ್ಷನ್ ಆಯಿತಾ, ಏನು ಎತ್ತಾ ಅಂತ ನಾನು ಇವತ್ತು ಡೀಟೈಲ್ಡಾಗಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಓಕೆ, ನಾನು ನಮ್ಮ ಮದುವೆಯಿಂದ ಶುರು ಮಾಡಿಬಿಡ್ತೀನಿ, ಆಯಿತಾ. ಮದುವೆ ಆಗಿ ನೆಕ್ಸ್ಟು ಅಕ್ಟೋಬರ್ಗೆ 4 ವರ್ಷ ನಂದು ಮಣಿದು ಮದುವೆ ಆಗಿ, ಆಯಿತಾ. ಸೊ ಮದುವೆ ಆಯಿತು. ಮದುವೆ ಆದಮೇಲೆ ನಾವು ಏನೂ ಅಂದ್ಕೊಂಡಿರಲಿಲ್ಲ, ಆಯಿತಾ. ಇಷ್ಟು ಬೇಗ ಮಗು ಯಾಕೆ ಬೇಕು, ಇವಾಗಲೇ ಬೇಡ ಅಂತಲೂ ಅಂದ್ಕೊಂಡಿರಲಿಲ್ಲ. ನಮ್ಗೆ ಇವಾಗಲೇ ಮಗು ಬೇಕು ಅಂತಲೂ ಅಂದ್ಕೊಂಡಿರಲಿಲ್ಲ. ನಾವೇನೂ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ನಮ್ಮ ಪಾಡಿಗೆ ನಾವು ಇದ್ವಿ, ಇಬ್ಬರು ಜಾಬ್ ಮಾಡ್ತಾಯಿದ್ವಿ, ಜಾಬಿಗೆ ಹೋಗ್ತಿದ್ವಲ್ಲ. ಸೊ ಹಂಗಾಗಿ ನಾವೇನು ಅಷ್ಟೊಂದು ಪಾಪು ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಸೊ ಹೀಗೆ ಆಯಿತು. 1 ವರ್ಷ ಕಂಪ್ಲೀಟ್ ಆಯಿತು. ನನಗೆ ಆವಾಗ ಸ್ವಲ್ಪ ಯೋಚನೆ ಬಂತು, ಯಾಕೆ 1 ವರ್ಷ ಆಯ್ತಲ್ಲ, ಆಲ್ಮೋಸ್ಟ್ ನನ್ನ ಮದುವೆ ಟೈಮಲ್ಲಿ ಆದವ್ರಿಗೆಲ್ಲ ಆಲ್ರೆಡಿ ಕನ್ಸೀವ್ ಆಗಿದ್ದಾರೆ, ಬಟ್ ನನಗೆ ಯಾಕೆ ಇನ್ನೂ ಇಲ್ವಲ್ಲ ಅಂತ ನನಗೆ ಸ್ವಲ್ಪ ಯೋಚನೆ ಬಂತು. ಆವಾಗ ನಾನು ಮಣಿ ಜೊತೆ ಮಾತಾಡಿದೆ. ಸೊ ಇಲ್ಲ, ನಾನು ಡಾಕ್ಟ್ರ್ ಕನ್ಸಲ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಕನ್ಸಲ್ಟ್ ಮಾಡ್ತೀನಿ ಅಂತ. ಸರಿ ಆಯಿತು ಅಂದ್ಕೊಂಡ್ವಿ. ಸೊ ಅಷ್ಟು ಬೇಗ 1 ಇಯರ್ಗೆಲ್ಲ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಇನ್ನೊಂದು 6 ತಿಂಗಳು ನೋಡ್ಬೋದಿತ್ತು. ಬಟ್ ನನಗೆ ಸ್ವಲ್ಪ ಭಯ ಇತ್ತು. ಏನಂತಂದರೆ, ನಂದು ಸ್ವಲ್ಪ ಇರ್ರೆಗ್ಯುಲರ್ ಮೆನ್ಸ್ಟ್ರುವಲ್ ಸೈಕಲ್ ಜೊತೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಒಂದು ಭಯ ಏನಪ್ಪ ಇದ್ದಿದ್ದು ಅಂತಂದರೆ, ನಮ್ಮ ಚಿಕ್ಕಮ್ಮಂಗೆ ಮಕ್ಕಳಿಲ್ಲ, ಓಕೆನಾ. ಅವ್ರ ಚಿಕ್ಕಮ್ಮ ಒಬ್ಬರಿದ್ದಾರೆ, ಅವರಿಗೂ ಮಕ್ಕಳಿಲ್ಲ. ನೆಕ್ಸ್ಟ್ ಜನ್ರೇಷನಲ್ಲಿ ಬರೋದು ನಾನೇ. ಸೊ ಇದೇನಾದರೂ ಕಂಟಿನ್ಯೂ ಆಗಿಬಿಟ್ರೆ ಅನ್ನೋದು ನನ್ನ ತಲೆಯಲ್ಲಿ ತುಂಬ ಕೊರಿತಾ ಇತ್ತು. ಅದೊಂದು ಭಯ ಅಂತೂ ನಂಗೆ ತುಂಬ ಇತ್ತು. ಏನು ಮಾಡೋದು, ಹಾಗೆ ನನಗೂ ಅದೇ ಕಂಟಿನ್ಯೂ ಆಗಿಬಿಟ್ರೆ ಏನು ಮಾಡೋದು ಅಂತ ಅದೊಂದು ಭಯಕ್ಕೋಸ್ಕರ ನಾನು ತಕ್ಷಣ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ. ಸೊ ನಾನು ಅವಾಗ ನೆಕ್ಸ್ಟ್ ಕನ್ಸಲ್ಟ್ ಮಾಡಬೇಕು ಅಂದಾಗ ನೆಕ್ಸ್ಟ್ ಕ್ವಶನ್ ಬರೋದೇ, ನಾವು ಯಾವ ಡಾಕ್ಟ್ರ್ ಹತ್ರ ಹೋಗೋದು ಅಂತ. ಸೊ ತುಂಬ ಜನ ಹೇಳಿದರು. ನಾನು ಇಲ್ಲಿ ಆ ಡಾಕ್ಟ್ರ್ ಹೆಸರು ಹೇಳಕ್ಕೆ ಹೋಗಲ್ಲ ನಾನು. ಒಳ್ಳೆ ಒಪಿನಿಯನ್ನೇ ಬಂತು. ಸೊ ಒಳ್ಳೆ ಡಾಕ್ಟ್ರೇ ಅವರು ಕೂಡ. ಹಾಗಾಗಿ ಅವ್ರ ಹತ್ರನೇ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡಿ ಅವ್ರ ಹತ್ರ ಹೋಗೋದಕ್ಕೆ ಶುರು ಮಾಡಿದೆ. ಅವರು ಟೆಸ್ಟ್ ಎಲ್ಲ ಮಾಡಿಸಿದ್ರು, ನೋಡಿದ್ರು. ಅವರು ನಾನು ಈಗಲೇ ಟ್ರೀಟ್ಮೆಂಟ್ ಶುರು ಮಾಡಲ್ಲ, ಇನ್ನೊಂದು ಸ್ವಲ್ಪ ದಿವಸ ನೋಡೋಣ ಅಂತ ಹೇಳಿದ್ರು. ಒಂದು 15 ದಿವಸಕ್ಕೊಂದ್ಸಲ ಬರೋಕ್ಕೆ ಹೇಳ್ತಾಯಿದ್ರು. ಹೋಗ್ತಿದ್ದೆ ನಾನು, ಹೋಗೋದು ಬರೋದು ಹೀಗೆ ಮಾಡ್ತಾಯಿದ್ದೆ. ಇಷ್ಟು ಬೇಗ ಯಾಕೆ ಹೋಪ್ ಕಳ್ಕೊಳ್ಳೋದು ಅಂದ್ಬಿಟ್ಟು, ಇದು ಏನಪ್ಪ ನನಗೂ ಅನಿಸ್ತಿತ್ತು, ಇದು ಏನು ಇವರು ಟ್ರೀಟ್ಮೆಂಟ್ ಶುರು ಮಾಡಲೇ ಇಲ್ವಲ್ಲ, ಏನೂ ಹೇಳ್ತಾನೆ ಇಲ್ವಲ್ಲ, ಸುಮ್ಮನೆ ಬಾ ಹೋಗು ಇದೇ ಆಯ್ತಲ್ಲ ಅಂತ ಅನ್ನಿಸ್ತಿತ್ತು. ಬಟ್ ಇಷ್ಟು ಬೇಗ ಯಾಕೆ, ನೋಡೋಣ ಅಂದ್ಬಿಟ್ಟು ನಾನು ಅವ್ರು ಕರೆದಾಗೆಲ್ಲ ಹೋಗೋದು ಬರೋದು ಹೀಗೆ ಮಾಡ್ತಾಯಿದ್ದೆ. ಅದಾದಮೇಲೆ ಒಂದು ಸಲ ಏನಾಯಿತು, ನನಗೆ ಅದು ಏನು ಟೆಸ್ಟು ಅಂತ ನಂಗೆ ಕರೆಕ್ಟಾಗಿ ನೆನಪಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಅದನ್ನು ಒಂದು 2 ತಿಂಗ್ಳಿಗೆ ಒಂದು ಸಲ ಏನೋ ಮಾಡಿಸಿದ್ರು ಅನಿಸುತ್ತೆ. ಒಂದು 2-3 ಸಲ ಮಾಡಿಸಿದ್ರು, 2,500-3 ಸಾವಿರ ಅದೊಂದು ಟೆಸ್ಟಿಗೆ. ಪಾಪಾ ಸರಿ ಅಂದ್ಬಿಟ್ಟು ನಾನು ಮಾಡಿಸ್ದೆ. ಅದು ರಿಪೋರ್ಟ್ ನೋಡಿಬಿಟ್ಟು ಅವ್ರು ಏನು ಹೇಳಿದ್ರು ಅಂದರೆ, ಇದನ್ನು ನೋಡ್ತಿದ್ರೆ ಯಾಕೋ ನಿನಗೆ ಮಗು ಆಗಲ್ಲ ಅಂತ ಹೇಳ್ಬಿಟ್ರು. ಹೆಂಗಾಗಿರ್ಬೇಕು ನನಗೆ, ತಲೆ ಕೆಟ್ಟೋಯ್ತು, ಒಳಗಡೆ ಅಳು ಬೇರೆ ಬರೋಂಗಾಯ್ತು, ಭಯ ಆಯಿತು. ಇದು ಮೋಸ್ಟ್ಲಿ ನನಗೂ ಕಂಟಿನ್ಯೂ ಆಗಿಬಿಡುತ್ತೆ ಅಂತ ನನಗೆ ಬಂದ್ಬಿಡ್ತು, ಮನಸ್ಸಲ್ಲಿ ಬೇಜಾರಾಯಿತು. ಆವಾಗ ಮಣಿ ನನ್ನ ಜೊತೆ ಬರ್ತಾ ಇರಲಿಲ್ಲ ಒಳಗಡೆ. ಬಿಡು, ನೀನು ಏನೇನೋ ಕೇಳೋದಿರುತ್ತೆ, ಕೇಳು, ನಾನೊಂದ್ಸಲ ನಿಕ್ಕೆ ಅಂದ್ಬಿಟ್ಟು ನಾನು ಹೊರಗಡೆನೇ ಇರ್ತಾಯಿದ್ದೆ ಯಾವಾಗ್ಲೂ. ಸೊ ಆಮೇಲೆ ನಾನು ಮಣಿ ಹತ್ರ ಬಂದು ಹೇಳಿದೆ, ಹಿಂಗೆ ಹೇಳ್ತಿದ್ದಾರೆ ಮಣಿ ಅಂತ. ಬೇಜಾರಾಗೋಯ್ತು ನನಗಂತೂ. ಸೊ ಆಮೇಲೆ ಡಾಕ್ಟ್ರ್ ಏನು ಹೇಳಿದ್ರು ಅಂದರೆ, ಯಾವುದಕ್ಕೂ ಇರಲಿ ಒಂದು ಸಲ ನಾನು ಒಬ್ಬರು ಡಾಕ್ಟ್ರನ್ನ ಹೇಳ್ತೀನಿ, ಅವ್ರ ಹತ್ರ ಹೋಗಿ, ಅಪೋಲೋದಲ್ಲಿ ಸಿಗ್ತಾರೆ ಅವರು ಅಂದ್ಬಿಟ್ಟು, ಅವರು ನೇಮ್ ಎಲ್ಲ ಹೇಳಿಬಿಟ್ಟು ಅವ್ರ ಹತ್ರ ಒಂದು ಸಲ ಹೋಗ್ಬಿಟ್ಟು ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಮನೆಗೆ ಬಂದು ಮಣಿ ಜೊತೆ ಮಾತಾಡಿಕೊಂಡು, ಸೊ ಅಪೋಲೋದಲ್ಲಿ ಮಣಿ ಫ್ರೆಂಡೇ ಒಬ್ಬರು ವರ್ಕ್ ಮಾಡ್ತಾಯಿದ್ರು, ಅವ್ರಿಗೆ ಹೇಳಿ ಡಾಕ್ಟ್ರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ನಾನು ಲೇಟ್ ಮಾಡೋದಕ್ಕೆ ನಂಗೆ ಇಷ್ಟ ಇರಲಿಲ್ಲ. ತಕ್ಷಣ ಅದು ಏನೇನು ಪ್ರೊಸೆಸ್ ಇರುತ್ತೋ ಅದು ಬೇಗ ಮುಗಿಸ್ಬಿಡೋಣ, ಆಗುತ್ತೋ ಆಗಲ್ವೋ ಅಷ್ಟೇ, ಅದಷ್ಟು ನನಗೆ ಬೇಕಿತ್ತು, ಆಯಿತಾ. ಆವಾಗ ನನಗೆ ಅಳು ಬಂತು, ಬೇಜಾರಾಗ್ತಿತ್ತು. ಬಟ್ ನಾನು ಯೋಚನೆ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೆ. ಸೊ ನಾವು ಈ ಟೈಮಲ್ಲೇ ಅಲ್ವಾ ಸ್ಟ್ರಾಂಗ್ ಆಗಿರಬೇಕಾಗಿರೋದು. ಸೊ ನಾನು ಎಷ್ಟೆಲ್ಲ ದೂರ ಯೋಚನೆ ಮಾಡಿಬಿಟ್ಟಿದ್ದೆ ಅಂತ ಅಂದರೆ, ನಾನು ಮಣಿ ಜೊತೆಗೆ ಏನಂದೆ ಗೊತ್ತಾ, ಮಣಿ ನಾನು ಈಗ ಮಗು ಆಗಲ್ಲ ಅಂತ ಏನಾದರೂ ಅಂದರೆ ನಾನು ಟ್ರೀಟ್ಮೆಂಟ್ ಏನು ತಗೊಳ್ಳಲ್ಲ, ಆಯಿತಾ. ಟ್ರೀಟ್ಮೆಂಟ್ ತೊಗೊಳ್ಳೋದು, ಅದೆಲ್ಲ ನೋವು ತಿನ್ನೋದು, ಅದೆಲ್ಲ ನನಗೆ ಏನು ಬೇಡ. ನಾವೊಂದು ಮಗುನ ದತ್ತು ತೊಗೊಂಬಿಡೋಣ, ಆಗೋದೇ ಇಲ್ಲ ಅಂತ ಅಂದರೆ ನಾವೊಂದು ಮಗುನ ದತ್ತು ತೊಗೊಬಿಡೋಣ ಮಣಿ ಅಂತಂದೆ. ಬಟ್ ಅವನಿಗೆ ಅದೆಲ್ಲ ಇಷ್ಟ ಇಲ್ಲ. ಸೊ ಅಂದರೆ ಈಗ ಎಷ್ಟೊಂದು ಜನ ಪಾಪು ಆಗಲ್ಲ ಅಂತ ಅಂದಾಗ ಬ್ಲೇಮ್ ಮಾಡೋರೆಲ್ಲ ಇರ್ತಾರಲ್ವ ಹೆಂಡತಿನ. ಸೊ ಅವ್ನು ಆ ಥರ ಅಲ್ಲ. ಅದಕ್ಕೆ ಸೊ ನಾನು ಹಂಗೆ ಹೇಳಿದೆ, ಹಿಂಗೆ ತೊಗೊಂಬಿಡೋಣ ಅಂತ. ಬಟ್ ಅವ್ನಿಗೆ ಅದೆಲ್ಲ ಇಷ್ಟ ಇಲ್ಲ. ಬಿಡು, ಅದೇ ಯಾಕೆ ತೊಗೋಬೇಕು, ನಾವು ಅಕ್ಕನ ಮಕ್ಕಳೇ ಇಲ್ವಾ, ಅವ್ರನ್ನೇ ನೋಡ್ಕೊಳ್ಳೋದು ಅನ್ನೋ ಥರ ಹೇಳ್ದೆ.
ಸೊ ಅದು ಹಿಂಗಾಗುತ್ತೆ ಅಲ್ವಾ, ಈ ಥರ ಮೈಂಡ್ಸೆಟ್ ಅವನದು. ಸೊ ಸುಮ್ಮನೆ ಅದೇ ಹೋಯ್ತು ಅಂತ. ಆಮೇಲೆ ನಮ್ಮಮ್ಮ ನೆಕ್ಸ್ಟ್ ನಾನು ನಮ್ಮಮ್ಮ ಇಬ್ಬರು ಹಾಸ್ಪಿಟ್ಲಿಗೆ ಹೋಗ್ಬಿಡೋಣ ನೆಕ್ಸ್ಟ್ ಡೇನೇ ಅಂತ ಮಾತುಕತೆ ಆಯಿತು. ನಾನು ನಮ್ಮ ಅಮ್ಮಂಗೆ ಹೇಳ್ಬಿಟ್ಟಿದ್ದೆ, ನೋಡಿ ನಾನಂತೂ ಯೋಚನೆ ಮಾಡಲ್ಲ, ಕಂಡೀಷನಾಗಿ ಹೇಳಿದ್ದೆ ನಾನಂತೂ ಯಾವುದೇ ಕಾರಣಕ್ಕೂ ನಾನು ಯೋಚನೆ ಮಾಡಲ್ಲ. ನಂಗೆ ಅಯ್ಯೋ ನಂಗೆ ಮಗು ಆಗಲಿಲ್ಲ ಅಂತ ನಾನು ಕೊರಗೋದು ಇಲ್ಲ, ಅಳೋದು ಇಲ್ಲ, ಯೋಚನೆ ಮಾಡಲ್ಲ. ಈಗೇನೋ ಹೋಗಿ ತೋರಿಸೋಣ, ಹೋಗಿ ಬನ್ನಿ ಅಂತ ಹೇಳಿದ್ದಾರೆ, ಹೋಗಿ ತೋರಿಸೋಣ ಅಷ್ಟೇ. ಇನ್ನು ನೀವು ಯಾರು ಯೋಚನೆ ಮಾಡಬಾರ್ದು, ನಾನಂತೂ ಯೋಚನೆ ಮಾಡಲ್ಲ ಅಂತ ನಾನು ಹೇಳ್ಬಿಟ್ಟಿದ್ದೆ. ಆಯಿತಾ, ಫಿಕ್ಸ್ ಆಗಿಬಿಟ್ಟಿದೆ ನನ್ನ ಮೈಂಡಲ್ಲಿ. ಸೊ ಸರಿ ಅಂದ್ಬಿಟ್ಟು ಡಾಕ್ಟ್ರ್ ಹತ್ರ ಹೋದ್ವಿ. 12 ಗಂಟೆಗೆ ಅಪಾಯಿಂಟ್ಮೆಂಟ್ ಇದ್ದಿದ್ದು. 12 ಗಂಟೆಗೆ ಮುಂಚೆನೇ ಹೊಟ್ಟೋಗಿದ್ವಿ ನಾವು. ಆ್ಯಕ್ಚುಲಿ ಹೋದ್ವಿ. ಸೊ ಏನೇನೋ ಒಂದಷ್ಟು ಕ್ವಶನ್ಸ್ ಎಲ್ಲ ಕೇಳಿದ್ರು. ಅವ್ರೇನೂ ಟೆಸ್ಟ್ ಏನೂ ಮಾಡಿಸ್ತಿಲ್ಲ, ಬೇರೆ ಎಕ್ಸ್ಟ್ರಾ ಯಾವ ಟೆಸ್ಟ್ ಕೂಡ ಮಾಡಲಿಲ್ಲ ಅವರು. ನಾನು ಆಲ್ರೆಡಿ ಏನು ರಿಪೋರ್ಟ್ಸ್ ಎಲ್ಲ ಹಳೆದು ಎಲ್ಲ ರಿಪೋರ್ಟ್ಸು ನಾನು ತೊಗೊಂಡು ಹೊಟ್ಟೋಗಿದ್ದೆ. ಅದೆಲ್ಲ ನೋಡಿಬಿಟ್ಟು ಏನು ಹೇಳಿದ್ರು ಗೊತ್ತಾ, ಯಾರು ಹೇಳಿದ್ ನಿಮಗೆ ಮಗು ಆಗಲ್ಲ ಅಂತ. ಒಂದು ಅವ್ರು ಸರಿಯಾಗಿ ನೋಡಿಲ್ಲ, ಇಲ್ಲ ನೀನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅಂತ ಹೇಳಿದ್ರು. ಏನು ಪ್ರಾಬ್ಲಮ್ ಇಲ್ಲ, ಅದು ಹಂಗೆ, ಅದು ಆಗೋದು ಹಂಗೆ. ಸೊ ಆಗುತ್ತೆ, ಏನು ಸಮಸ್ಯೆ ಅಂತೂ ಖಂಡಿತ ಏನೂ ಇಲ್ಲ, ಹಾಗೇ ಆಗುತ್ತೆ ಮಗು ಅಂತ ಹೇಳಿಬಿಟ್ಟು ನನಗೆ 4 ಟ್ಯಾಬ್ಲೆಟ್ ಕೊಟ್ಟರು ಅಷ್ಟೇ ಅವರು, ಚೂಯಬಲ್ ಅದು. ಇವಾಗ ಅದು ಹಿಂಗೆ ಅಂದರೆ ವಾರದಲ್ಲಿ ಒಂದು ಸಲ ತೊಗೋಬೇಕು. ಈಗ ಭಾನುವಾರ ತೊಗೊಂಡಿದ್ದೀನಿ ಅಂದರೆ ಇನ್ನು ಕಂಟಿನ್ಯೂಸ್ ಭಾನುವಾರನೇ ತೊಗೋಬೇಕು. ಸೋಮವಾರ ತೊಗೊತೀನಿ ಅಂದರೆ ಕಂಟಿನ್ಯೂಸ್ ಸೋಮವಾರನೇ ತೊಗೊಬೇಕು. ಈ ಥರ ಟ್ಯಾಬ್ಲೆಟ್ ಅದು ಕೊಟ್ಟರು. 4 ಮಂತ್ಸ್ ನೋಡಿ ಆಗಲಿಲ್ಲ ಅಂತಂದರೆ ಮತ್ತೆ ಬಾ ಅಂತ ಹೇಳಿದ್ರು. ನನಗೆ ಆಗಿದ್ದ ಖುಷಿಗೆ ನಾನು ಮತ್ತೆ ಡಾಕ್ಟ್ರ್ ಹತ್ರ ಹೋಗ್ಲೂ ಇಲ್ಲ, ಏನೂ ಇಲ್ಲ. ಆಗುತ್ತೆ ಅಂತ ಹೇಳಿದ ಇರ್ತಾನೆ, ಬಿಡು ಇನ್ಯಾಕೆ. ಸೊ ಖುಷಿ ಆಗೋಯ್ತು ನನಗೆ. ಹೋಗ್ತಾ ಬೇಜಾರು ಮಾಡ್ಕೊಂಡು ಹೋಗಿದ್ವಿ, ಬರ್ತಾ ಫುಲ್ಲು ಖುಷಿ. ಇನ್ನೇನು ಆಗುತ್ತಲ್ಲ ಅಂದ್ಬಿಟ್ಟು. ಸೊ ಇನ್ನೇನು 4 ಮಂತ್ ಆಯಿತು. ಅದಾದರೂ ಆಗಲಿಲ್ಲ. ಬಟ್ ನಾನು ಡಾಕ್ಟ್ರ್ ಹತ್ರ ಹೋಗಲಿಲ್ಲ. ಬಿಡು ಆಗುತ್ತೆ ಅಂದಮೇಲೆ ಸುಮ್ಮನೆ ಯಾಕೆ, ಇನ್ನೊಂದಷ್ಟು ದಿವಸ ನೋಡೋಣ ಅಂತ. ಸೊ ಪ್ರಾಬ್ಲಮ್ ಇಲ್ಲ ಅನ್ನೋದು ನನಗೆ ಕನ್ಫರ್ಮ್ ಆಯಿತು. ನನ್ನಲ್ಲಿ ಏನೂ ಸಮಸ್ಯೆ ಇಲ್ಲ ಅನ್ನೋದಂತೂ ನನಗೆ ಕನ್ಫರ್ಮ್ ಆದಮೇಲೆ ನನಗೆ ಸಮಾಧಾನ ಆಯಿತು. ಆ ಕಾರಣಕ್ಕೋಸ್ಕರ ನಾನು ಡಾಕ್ಟ್ರ್ ಹತ್ರ ಹೋಗಲಿಲ್ಲ ಅಷ್ಟೇ. ಸರಿ, ಹೀಗೆ ಟೈಮ್ ಹೋಗ್ತಾನೇ ಇತ್ತು, ದಿನಗಳು ಕಳೀತಾನೆ ಇತ್ತು. ಸೊ ಆದರೂ ಏನೂ ಆಗಲೇ ಇಲ್ಲ. ಸೊ ಆಮೇಲೆ ತಡಿ ಯಾಕೆ, ಇಲ್ಲಿಗೆ ಹೋಗ್ತಿದ್ದೆ, ದೇವ್ರ ಹತ್ರ ಹೋಗ್ತಿದ್ದೆ. ಇಲ್ಲಿಗೆ ಅಂದರೆ ಅಂಶವಾಡಿಲಿ ಶನೇಶ್ವರ ಸ್ವಾಮಿ ದೇವ್ರು ಬರುತ್ತೆ, ಅಲ್ಲಿಗೆ ಪ್ರತಿ ಶನಿವಾರ ಹೋಗ್ತಿದ್ದ. ಸೊ ನಾನು ಯಾಕೆ ಹೋಗ್ತಿದ್ದೆ ಅಂತ ನಾನು ಹೋಗೋದಕ್ಕೆ ಶುರು ಮಾಡಿದೆ. ನನಗೆ ಪ್ರತಿ ಶನಿವಾರ ಹೋಗೋಕ್ಕಾಗಲಿಲ್ಲ. ಬಟ್ ಯಾವಾಗಾಗುತ್ತೋ ಆವಾಗ ಹೋದೆ. ಆಯಿತಾ, ಅಲ್ಲಿ ಯಾವ ಥರ ಅಂತಂದರೆ, ನಾವು ಮನಸ್ಸಲ್ಲಿ ಏನು ಬೇಕು ಅಂತ ಅಂದ್ಕೊಂಡು ಹೋಗಿರ್ತೀವಿ, ಕರೆಕ್ಟಾಗಿ ಅವ್ರ ದೇವ್ರು ಬಂದಿರುತ್ತಲ್ಲ, ಅವ್ರು ಕರೆಕ್ಟಾಗಿ ಅದನ್ನು ಹೇಳ್ಬಿಡ್ತಾರೆ ನಮಗೆ. ನೀನು ಇದಕ್ಕೆ ಬಂದಿದೆಯಾ, ಇದಾಗುತ್ತೆ, ಇದಾಗಲ್ಲ ಅಂತ ಹೇಳ್ಬಿಡ್ತಾರೆ. ನನಗೆ ಅಷ್ಟೊಂದು ಕಾನ್ಫಿಡೆಂಟ್ ಇರಲಿಲ್ಲ. ಹೋದೆ, ಎಲ್ಲರೂ ಹೋಗ್ತಿರ್ತಾರಲ್ಲ, ಎಲ್ಲರೂ ಹೋಗ್ತಾರೆ, ಎಲ್ಲರೂ ಕೇಳ್ತಾರೆ, ಎಲ್ಲ ಒಳ್ಳೆ ಒಪಿನಿಯನ್ ಕೊಡ್ತಾ ಇದ್ದಾರೆ. ನಾನು ಹೋಗೋಣ ಅಂತ ಅನಿಸ್ಬಿಟ್ಟು ಹೋದೆ. ಮಣಿ ಕರೆದೆ, ಬಾ ಮಣಿ ಹೋಗೋಣ ಅಂತ. ಅವ್ನಿಗೆ ಅದ್ರ ಮೇಲೆಲ್ಲ ಸ್ವಲ್ಪ ನಂಬಿಕೆ ಇಲ್ಲ. ಆಯಿತಾ, ಬೈದ್ಬಿಟ್ಟು ಅವನು ಕರ್ಕೊಂಡು ಹೋಗಲಿಲ್ಲ. ಆಮೇಲೆ ನಾನು ಲೋಕ ನಮ್ಮ ಅಜ್ಜಿ 3 ಜನನೂ ಹೋಗ್ತಿದ್ವಿ. ಬಾಯ್ಲಿ ಪಾಪ, 3 ಜನ ಹೋಗ್ತಿದ್ವಿ. ಹೋಗಿ ನಿಂತ್ಕೊಂಡ ತಕ್ಷಣ ಕೈ ಮುಕ್ಕೊಂಡು ನಿಂತ್ಕೊಂಡೆ. ಆ್ಯಕ್ಚುಲಿ ನಾವು ಏನು ಕೇಳ್ಕೊಂಡು ಹೋಗಿದ್ದೆ. ಸೊ ನನಗೊಂದು ಪಾಪು ಬೇಕಿತ್ತು, ಅದ್ರ ಬಗ್ಗೆನೇ ನೀನು ಇದಕ್ಕೆ ಬಂದಿದ್ಯಾ, ಇದು ಆಗುತ್ತೆ, ಅದು ನಂದಾಗಲಿ ಅದು ಅನ್ನೋ ಥರ ದೇವ್ರು ಹೇಳ್ತು. ಆಯಿತಾ, ಅದು ಸದ್ಯ ಆಗುತ್ತೆ ಅಂತ ದೇವರು ಹೇಳಿದಿಲ್ಲ, ಆಗುತ್ತೆ ಬಿಡಪ್ಪ ಅಂತ ಖುಷಿ ಆಯಿತು. ಪುನಃ ಇನ್ನೊಂದ್ಸಲ ಮಣಿಗೆ ಹೇಳಿದೆ. ನಾನು ಮನೆಗೆ ಹೋಗ್ಬಿಟ್ಟು ಹೇಳಿದೆ, ಮಣಿ ದೇವ್ರು ಕರೆಕ್ಟಾಗಿ ನಾನು ಏನು ಅಂದ್ಕೊಂಡು ಹೋಗಿದ್ದೆ ಮನಸ್ಸಲ್ಲಿರೋದು ಹಂಗೆ ಹೇಳ್ಬಿಡ್ತು, ಮಣಿ ಬಾ ಹೋಗೋಣ ಅಂತ. ಆಮೇಲೆ ಫೋರ್ಸ್ ಮಾಡಿ ನೆಕ್ಸ್ಟ್ ಟೈಮ್ ಹೋದಾಗ ಮಣಿನ ಕರ್ಕೊಂಡು ಹೋದೆ. ಆಮೇಲೆ ಏನಾಯಿತು, ಮಣಿನೂ ಹೋದಂಗೆ ನಿಂತ್ಕೊಂಡ ಕೇಳ್ದ. ಸೊ ಮಣಿಗೆ ಏನಂತ ಹೇಳ್ತು ಅಂದರೆ, ನನಗೆ ಕರೆಕ್ಟಾಗಿ ನೆನಪಿಲ್ಲ. ಆಯಿತಾ, ಅದು ಏನು ವರ್ಡ್ ಯೂಸ್ ಮಾಡಿ ದೇವ್ರು ಹೇಳ್ತು ಅಂತ. ಬಟ್ ಅದೇ ಮೀನಿಂಗಲ್ಲಿ ಹೇಳಿದ್ದು. ಅವನಿಗೂ ಏನೇನೋ ಹೇಳ್ಬಿಟ್ಟು ಆದಮೇಲೆ ಅವನು ಮನಸ್ಸಲ್ಲಿ ಏನೋ ಒಂದು ಅಂದ್ಕೊಂಡಿದ್ದಾನೆ. ಅದಾಗೋವರೆಗೂ, ಅಂದರೆ ಏನೋ ಒಂದು ನೆಲೆ ಕಾಣಿಸ್ಬೇಕು ಅಂತ ಅಂದ್ಕೊಂಡಿದ್ದಾನೆ. ಅದಾಗೋವರೆಗೂ ನಿನಗೆ ಮಕ್ಕಳಾಗಲ್ಲ ಅಂತ ಹೇಳ್ತು ದೇವರು. ಅದೇನಪ್ಪ ಅಂತಂದರೆ, ನಮ್ಮದು ಮನೆ ಗೃಹ ಪ್ರವೇಶ ಆಗಿರಲಿಲ್ಲ. ನನ್ನ ಮದುವೆ ಮುಂಚೆನೇ ಆ್ಯಕ್ಚುಲಿ ಮನೆ ಕಟ್ಟಿದ್ದು. ಬಟ್ ಗೃಹ ಪ್ರವೇಶ ಮಾತ್ರ ಮಾಡೋಕ್ಕಾಗ್ತಿರ್ಲಿಲ್ಲ. ಪ್ರತಿ ಸಲ ಬರೀ ಅಡೆತಡೆಗಳು. ಅದು ಯಾಕಂಗೆ ಅಷ್ಟು ಇದಾಯಿತೋ ಏನೋ ಗೊತ್ತಿಲ್ಲ, ಬರೀ ಅಡೆತಡೆಗಳೇ ಆಗ್ತಾಯಿತ್ತು. ಸೊ ನಮ್ಮ ಮನೆ ಗೃಹ ಪ್ರವೇಶ ಮಾಡೋಕ್ಕಾಗಿರಲಿಲ್ಲ. ಅದಾದಮೇಲೆ ನಿನಗೆ ಆಗೋದು ಅಂತ ಕಂಡೀಷನಾಗಿ ದೇವ್ರು ಹೇಳ್ತು. ಸರಿ ಆಯಿತು, ಕೇಳ್ಕೊಂಡು ಬಂದ್ವಿ. ಸೊ ಟ್ರೈ ಮಾಡಿದ್ರು ಗೃಹ ಪ್ರವೇಶ ಮಾಡೋಕ್ಕಾಗ್ತಿರ್ಲಿಲ್ಲ. ಏನೇನೋ ಆಯಿತು, ಮುದ್ದು ಮಾಡಿ ಸರಿ ಯಾವಾಗುತ್ತೆ ಆಗೋ ಥರ ಮಾಡಿ ಅಂತೆಲ್ಲ ಕೇಳಿದಾಗ, ಇಲ್ಲ ಆಗುತ್ತೆ, ಅದಾಗೋ ಜವಾಬ್ದಾರಿ ನಂದು, ಮಾಡಿಸ್ತೀನಿ ಅಂತೆಲ್ಲ ದೇವ್ರು ಹೇಳ್ತು. ಕೇಳ್ಕೊಂಡು ಬಂದೆ. ಅದಾದಮೇಲೂ ಮಧ್ಯೆ 1-2 ಸಲ ಹೋಗಿದ್ದೆ ಅಲ್ಲಿಗೆ. ಸರಿ ಆಯಿತು ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಗೃಹ ಪ್ರವೇಶ ಪಾವಲ್ಲಿ ಆಮೇಲೆ ಫೈನಲಿ ಗೃಹ ಪ್ರವೇಶಕ್ಕೆ ಸುಮಾರು ಒಂದು 2-2.5 ವರ್ಷನೇ ಆಗೋಗಿತ್ತು ಮನೆ ಕಟ್ಟಿ. ಅಲ್ಲಿವರೆಗೂ ಗೃಹ ಪ್ರವೇಶ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಫೈನಲಿ ಒಂದು ಡೇಟ್ನ ಫಿಕ್ಸ್ ಮಾಡಿದ್ವಿ. ಆಗಸ್ಟ್ 5 ಅನಿಸುತ್ತೆ. ಆಗಸ್ಟ್ 5ನೇ ತಾರೀಕು ಡೇಟ್ ಫಿಕ್ಸ್ ಆಯಿತು. ಹಿಂಗೆ ಡೇಟು ಫಿಕ್ಸ್ ಆಯಿತು.
ನೆಕ್ಸ್ಟು ಅದಾದಮೇಲೆ ಅದಕ್ಕೂ ಮುಂಚೆ ಒಂದು ತಿಂಗಳು 2 ತಿಂಗಳು ಅಂತನೋ ಏನೋ ಜಾತಕ ತೊಗೊಂಡೋಗಿ ನಂದು ತೋರಿಸಿದಾಗ ಅವರು ಕೂಡ ಅದನ್ನೇ ಹೇಳಿದರು, ನಿನ್ನ ಜಾತಕದಲ್ಲಿ ಯಾವುದೇ ರೀತಿ ಆ ಥರ ದೋಷ ಇಲ್ಲ, ಏನೂ ಇಲ್ಲ, ತುಂಬ ಅದೃಷ್ಟದ ಜಾತಕ ನಿಂದು, ಮಗುದು ಆಗಲ್ಲ ಅಂತ ಏನು ನಿನ್ನ ಜಾತಕದಲ್ಲಿ ಏನೂ ಆ ಥರ ಇಲ್ಲ, ಆಗುತ್ತೆ ಅಂತ ಹೇಳಿದ್ರು. ಸೊ ನಮ್ಮ ಗೃಹ ಪ್ರವೇಶದ ಎಲ್ಲ ಯಾವಾಗ ಆಗುತ್ತೆ, ಹೆಂಗೆ ಏನು ಅಂತ ಕೇಳಿದಾಗ ಸೊ ಆಗುತ್ತೆ ಅನ್ನೋ ಥರನೇ ಹೇಳಿದ್ರು. ಸೊ ನೀವು ಆದಷ್ಟು ಬೇಗ ಮಾಡ್ಕೊಳ್ಳಿ. ಅದು ಹೆಂಗೆ ಅಂತಂದರೆ ಅದು ಮನೇನ ಕಟ್ಟಿ ನಾವು ಅಲ್ಲೇನು ಪೂಜೆ ಏನೋ ಮಾಡಿಸಿದೆ, ಗೃಹಪ್ರವೇಶ ಮಾಡಿದೆ, ಅಲ್ಲಿ ವಾಸ ಮಾಡೋದು ಒಂದು ಮಾಳಕ್ಕೆ ಸಮಾನ, ಅಂದರೆ ಒಂದು ಮಾಳದಲ್ಲಿ ನಾವು ವಾಸ ಮಾಡ್ದಂಗೆ ಅದು. ಸೊ ನೀವು ಆದಷ್ಟು ಬೇಗ ಅದೆಲ್ಲ ಶಾಂತಿ ಮಾಡಿಸಿ ಆಗತ್ತೆ ಅಂತಲೇ ಅವರು ಪಾಸಿಟಿವ್ ಆಗಿ ಹೇಳಿದ್ರು. ಸೊ ಗೃಹಪ್ರವೇಶ ಎಲ್ಲ ಆಯಿತು. ಆಗಸ್ಟ್ ತಿಂಗಳಲ್ಲಿ ಗೃಹಪ್ರವೇಶ ಆಗಿತ್ತು. ನೆಕ್ಸ್ಟು ಸೆಪ್ಟೆಂಬರಲ್ಲೇ ಗುಡ್ ನ್ಯೂಸ್ ಬಂತು. ಎಷ್ಟು ನಿಜ, ಎಷ್ಟು ಸತ್ಯ ಅಂತ ಅನ್ನಿಸ್ತು ನನಗೆ ಇದೆಲ್ಲ. ಇದೆಲ್ಲ ಅಷ್ಟೊಂದು ನಾನು ನಂಬ್ತಾ ಇರಲಿಲ್ಲ, ಬಟ್ ನನ್ನ ವಿಷಯದಲ್ಲಿ ಇದೆಲ್ಲ ಎಷ್ಟು ಸತ್ಯ ಅಂತ ನನಗೆ ಅವತ್ತು ಅನ್ನಿಸ್ತು. ಸೆಪ್ಟೆಂಬರ್ 10ನೇ ತಾರೀಕು ಏನೋ ಮೋಸ್ಟ್ಲಿ ನಾನು ಚೆಕ್ ಮಾಡಿದೆ, 45 ಡೇಸ್ ಏನೋ ಆಗಿತ್ತು. ಸೊ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದೆ, ಪಾಸಿಟಿವ್ ಬಂತು. ವಾವ್ ಅಂತ ಎಷ್ಟು ಖುಷಿ ಆಯಿತು ಅಂದರೆ ನನಗೆ ಅವತ್ತು ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಸೊ ನೆಕ್ಸ್ಟ್ ನನಗೆ ಗೌರಿ ಗಣೇಶ ಹಬ್ಬ ಬಂತು ಆಯಿತಾ. ಊರಿಗೆ ಹೋದ್ವಿ, ಮಣಿಯವ್ರ ಊರಿಗೆ ಹೋದ್ವಿ. ಹೋಗ್ಬಿಟ್ಟು ಸೊ ಗೌರಿ ಹಬ್ಬಕ್ಕೆ ಅವ್ರ ಊರಲ್ಲಿರೋದು, ಗಣೇಶ ಹಬ್ಬಕ್ಕೆ ಬದನೆಪೆಗೆ ಬರೋದು, ನಮ್ಮೂರಿಗೆ ಬರೋದು ಅಂತ ಮಾತಾಡ್ಕೊಂಡು ಹೋದ್ವಿ. ಆಮೇಲೆ ಅಲ್ಲಿ ಸ್ವಲ್ಪ ಹೋದ್ಮೇಲೆ ಪ್ಲ್ಯಾನ್ ಚೇಂಜ್ ಆಯಿತು. ಗಣೇಶ ಹಬ್ಬಕ್ಕೆ ನಾನು ಬರಲ್ಲ, ನಾನು ಬರೋಕ್ಕಾಗಲ್ಲ, ನೀನೇ ಹೋಗು, ಬಸ್ಸಲ್ಲೇ ಹೋಗು ಅಂತ ಅಂದ್ಬಿಟ್ಟು ಹೇಳ್ದೆ. ಸರಿ ಆಯಿತು ಅಂದ್ಬಿಟ್ಟು ಅವತ್ತು ನನಗೆ ಯಾಕೋ ಮೈಕೈ ಎಲ್ಲ ನೋವು, ಜ್ವರ ಬರೋ ಥರ ಎಲ್ಲ ಆಗ್ತಿತ್ತು. ಮಣಿನೆಲ್ಲ ಬೈಕೊಂಡೆ ಮನಸ್ಸಲ್ಲೇ. ನನಗೆ ಇವತ್ತೇ ಯಾಕಪ್ಪ ಏನು ಬಸ್, ಆ್ಯಕ್ಚುಲಿ ನಾನು ಆ ಊರಿಂದ ನಮ್ಮೂರಿಗೆ ಅವತ್ತೇ ಫಸ್ಟ್ ಟೈಮು ಬಸ್ಸಲ್ಲಿ ಬಂದಿದ್ದು. ಬಸ್ ಬರೋದು ಬೇರೆ ಅರ್ಧ ಗಂಟೆ ಲೇಟ್ ಆಯಿತು. ಅವತ್ತು ಲೇಟ್ ಆ್ಯಕ್ಚುಲಿ ಅವತ್ತು ಬಂದಿದ್ದು ಬಸ್ಸು, ಅರ್ಧ ಗಂಟೆ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೆ. ಅದೊಂದಷ್ಟು ನನಗೆ ಮೈಕೈ ನೋವು ಇನ್ನೂ ಸ್ವಲ್ಪ ಜಾಸ್ತಿ ಆಯಿತು. ಪುನಃ ಬಸ್ಸಲ್ಲಿ ಬಂದೆ, ಕುಲುಕ್ತು ಯಪ್ಪ, ಇಲ್ಲ ಇನ್ನು ಲೈವ್ ಎಷ್ಟು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಅದು ಮಾತ್ರ. ಲೈಫಲ್ಲಿ ನಾನು ಈ ರೂಟಲ್ಲಿ ಬಸ್ಸಲ್ಲಿ ಬರಬಾರ್ದು ಅಂತ ಅನ್ನಿಸ್ತು. ಬಟ್ ಬೇಬಿ ಬೇರೆ ನಾನು ಆರಾಮಾಗಿದ್ದಾಗ ಬಂದಿದ್ರೆ ನನಗೆ ಅಷ್ಟೊಂದು ಅನ್ನಿಸ್ತಿರ್ಲಿಲ್ವೋ ಏನೋ. ಆಲ್ರೆಡಿ ನನಗೆ ಎಲ್ಲ ಪೇಯ್ನ್ ಆಗ್ತಿದೆ, ಜಾಯಿಂಟ್ ಎಲ್ಲ ಪೇಯ್ನ್ ಆಗ್ತಿದೆ. ಆವಾಗ ಬಂದೆ, ಸಾಕಾಗೋಯ್ತು. ನಗರದಲ್ಲಿ ಬಸ್ ಹತ್ತುತ್ತೆ ನಂಗೆ ಅಳುನೇ ಬಂದಂಗೆ ಆಗ್ಬಿಡ್ತು, ಅಷ್ಟು ಪೇಯ್ನ್ ಆಗ್ತಿದೆ. ಬಸ್ ಸ್ಟ್ಯಾಂಡಿಂದ ಬರ್ತಾನೆ ನಾನು ಅಮ್ಮಂಗೆ ಫೋನ್ ಮಾಡಿದೆ. ನನಗಂತೂ ಏನು ನನ್ನ ಕೈಲಿ ಆಗ್ತಿಲ್ಲ. ಬಟ್ ನನ್ನ ಹತ್ರ ಲಗೇಜೇ ಏನೂ ಇರಲಿಲ್ಲ. ಬಟ್ ನಂಗೆ ಒಂದು ಸಣ್ಣ ಬ್ಯಾಗ್ ಇತ್ತು, ಅದನ್ನು ನಂಗೆ ಇಟ್ಕೊಂಬರೋಕ್ಕೆ ಶಕ್ತಿ ನನಗೆ ಇರಲಿಲ್ಲ ಅವತ್ತು. ಅಷ್ಟು ಪೇಯ್ನ್ ಆಗ್ತಿತ್ತು ಎಲ್ಲ. ನಾನು ಯಾರನ್ನಾದ್ರೂ ಕಳಿಸು, ನಾನಂತೂ ನಡ್ಕೊಂಬರೋಕ್ಕೆ ನನ್ನ ಕೈಲಿ ಆಗೋದೇ ಇಲ್ಲ, ನಾನು ಯಾರೂ ಬಂದಿಲ್ಲ, ನಾನು ಅಲ್ಲೇ ಕೂತ್ಬಿಡ್ತೀನಿ ನಾನು ಅಂದ್ಬಿಟ್ಟು ಫೋನ್ ಮಾಡಿದೆ. ಆಮೇಲೆ ಯಾರೋ ಬಂದರು, ಒಂದು ಯಾರೋ ಗೊತ್ತಿಲ್ಲ, ಆಕಾಶ ಯಾರೋ ಬಂದರು ಅನಿಸುತ್ತೆ, ಬಸ್ ಸ್ಟ್ಯಾಂಡಿಗೆ ಬಂದು ಕರ್ಕೊಂಡು ಹೋದರು. ಆಮೇಲೆ ಹಾಸ್ಪಿಟ್ಲಿಗೆಲ್ಲ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು, ಅವತ್ತು ಹಬ್ಬ ಬೇರೆ, ಹಾಸ್ಪಿಟ್ಲ್ ಯಾವುದೂ ಓಪನ್ ಇಲ್ಲ. ಸೊ ಮನೇಲೇ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ನೆಕ್ಸ್ಟ್ ಡೇ ಹಾಸ್ಪಿಟ್ಲಲ್ಲಿ ಹೋದೆ. ಆಮೇಲೆ ಪರವಾಗಿಲ್ಲ, ನಾರ್ಮಲ್ ಆದೆ. ಅದಾದಮೇಲೆ ಏನಾಯ್ತು, ನನಗೆ ಪ್ರತಿ ದಿವಸ ಸಂಜೆ ಟೈಮಲ್ಲಿ ದಿನ ಸ್ವಲ್ಪ ಜ್ವರ ಬರೋಂಗಾಗೋದು, ಮೈಕೈ ನೋವು, ಫುಲ್ ಎಲ್ಲ ಪೇಯ್ನು ಈ ಥರ ಆಗ್ತಿತ್ತು. ಹಿಂಗೆ 3 ದಿವಸ 4 ದಿವಸ. ಆಮೇಲೆ ಅಷ್ಟರಲ್ಲಿ ನಾನು ರಜಾ ಮುಗೀತಲ್ಲ, ಕಾಲೇಜಿಗೆ ಹೋಗಬೇಕಿತ್ತು, ನಗರದ ಮನೆಗೆ ಹೊಟ್ಟೋದ್ವಿ ವಾಪಸ್ಸು. ಪ್ರತಿದಿನ ಹಿಂಗೆ ಆಗ್ತಿತ್ತು. ಡೇ ಟೈಮಲ್ಲೆಲ್ಲ ಚೆನ್ನಾಗಿರ್ತಿತ್ತು, ಸಂಜೆ ಟೈಮ್ ನನ್ನ ಕೈಲಿ ಆಗ್ತಿರ್ಲಿಲ್ಲ. ತಡಿ ಹೋಗೋಣ ಅಂದ್ಬಿಟ್ಟು ಮತ್ತೆ ಹಾಸ್ಪಿಟ್ಲಿಗೆ ಹೋದ್ವಿ, ಜೆಸಸ್ಗೆ ಹೋದ್ವಿ. ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದ್ವಿ. ಅವರು ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು ಎಲ್ಲ ಮಾಡಿಸಿದ್ರು. ಯೂರಿನ್ ರೊಟೀನ್ ಮಾಡೋಕ್ಕೆ ಹೇಳಿದ್ರು. ಸೊ ಯೂರಿನ್ ರೊಟೀನಿಗೆ ಬರೆದ್ರು. ಅದರಲ್ಲಿ ಸ್ವಲ್ಪ ಬ್ಯಾಕ್ಟೀರಿಯಾಸ್ ಇದೆ ಅನ್ನೋ ಥರ. ಸೊ ಅವ್ರು ಕೇಳಿದ್ರು, ಆ್ಯಕ್ಚುಲಿ ಆಯಿತಾ, ಡಾಕ್ಟ್ರು ಕೇಳಿದ್ರು, ಪ್ರೆಗ್ನೆನ್ಸಿ ಏನಾದರೂ ಇದೆಯಾ ಅಂತ ಕೇಳಿದ್ರು. ನನಗದ್ರ ಐಡಿಯಾನೇ ಇಲ್ಲ, ನನಗೇನು ಇವಾಗ ಆಗ್ತಿತ್ತಾ, ಮಗು ಆಗ್ತಿತ್ತಾ ಅನ್ನೋ ಥರ. ನಾನು ಅಂದರೆ ಬೇಜಾರಾಗೋಗಿತ್ತು ನನಗೆ, ಆಗ್ತಾನೆ ಇಲ್ವಲ್ಲ ಅಂದ್ಬಿಟ್ಟು ಅದರ ಹೋಗಿ ಬಿಟ್ಬಿಟ್ಟಿದ್ದೆ. ಬಿಡೋ, ಇನ್ನು ಯೋಚನೆ ಮಾಡಬಾರ್ದು, ಆದಾಗ ಆಗುತ್ತೆ ಅಂತ ಹೇಳಿದಾರಲ್ಲ ಅಂದ್ಬಿಟ್ಟು ನಾನು ಪ್ರೆಗ್ನೆನ್ಸಿ ಏನಾದರೂ ಇದೆಯಾ ಅಂತ ಕೇಳಿದ್ರು ಡಾಕ್ಟ್ರು. ನಾನಿಲ್ಲ ಅಂದ್ಬಿಟ್ಟೆ ಆಯಿತಾ. ಆಮೇಲೆ ಸೊ ಯೂರಿನ್ ಇನ್ಫೆಕ್ಷನ್ ಆಗಿರಬೇಕು ಅಂತ ಅನಿಸುತ್ತೆ, ಅದಕ್ಕೆ ಈ ಥರ ನಿಮಗೆ ಜ್ವರ ಬರ್ತಾ ಇದೆ, ಒಂದು ಯೂರಿನ್ ಕಲ್ಚರ್ ಮಾಡಿಸಿ ಅಂದರು. ಯೂರಿನ್ ಕಲ್ಚರ್ ಮಾಡಿಸ್ದೆ, ಅದರಲ್ಲಿ ಏನೂ ಇಲ್ಲ, ಪ್ರಾಬ್ಲಮ್ ಇಲ್ಲ ಅಂತ ಬಂತು. ಸೊ ಅವ್ರು ಮೆಡಿಸನ್ ಕೊಟ್ಟರು. ನಾನು ಅದೆಲ್ಲ ಮೆಡಿಸನ್ ಎಲ್ಲ ತೊಗೊಂಡ್ಬಿಟ್ಟೆ. ಅದಾದಮೇಲೆ ಚೆಕ್ ಮಾಡ್ತೀನಿ, ಪಾಸಿಟಿವ್ ಬಂದುಬಿಡ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಕಾಲೇಜಿಂದ ಬರ್ತಾ ಸಂಜೆ ಹೊತ್ತು ನಾನು ಆ್ಯಕ್ಚುಲಿ ಟೆಸ್ಟ್ ಮಾಡಿದ್ದು. ಮಣಿಗೆ ಹೇಳ್ತಾ ಇದ್ದೀನಿ, ಮಣಿಗೆ ರಿಯಾಕ್ಷನೇ ಇಲ್ಲ. ಅವ್ನಿಗೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಅವ್ನಿಗೆ ಗೊತ್ತಾಗ್ತಿಲ್ಲ. ಮಣಿ ಹಿಂಗೆ ಪಾಸಿಟಿವ್ ಬಂತು ಮಣಿ ಅಂದರೆ ಅವನು ಏನೂ ರಿಯಾಕ್ಟ್ ಮಾಡ್ತಿಲ್ಲ. ಹ್ಞೂ ಹೌದಾ ಅಂತ ಹೇಳ್ತಾವನೆ ಅಷ್ಟೇ. ಆಮೇಲೆ ನನಗೆ ಭಯ ಆಗೋಯ್ತು. ಏನಕ್ಕೆ ಭಯ ಆಯಿತು ಅಂದರೆ, ಮೆಡಿಸನ್ ಎಲ್ಲ ತೊಗೊಂಡ್ಬಿಟ್ಟಿದ್ದೀನಿ. ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ಅಂದ್ಬಿಟ್ಟು ತುಂಬ ಮೆಡಿಸನ್ ಕೊಟ್ಬಿಟ್ಟಿದ್ದಾರೆ. ಮೆಡಿಸನ್ ಎಲ್ಲ ತಂದು ತೊಗೊಂಡ್ಬಿಟ್ಟಿದ್ದೀನಿ. ಏನು ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ. ಭಯ ಆಯಿತು ಮಣಿ, ಈಗಲೇ ಈ ಕ್ಷಣನೇ ಹೊರಟೋಗೋಣ ಹಾಸ್ಪಿಟ್ಲಿಗೆ ಬಾ ಅಂತ ಹೇಳ್ಬಿಟ್ಟು ನಾನು JSS ಹಾಸ್ಪಿಟ್ಲಿಗೆ ತೋರಿಸೋದಕ್ಕೆ ಫಸ್ಟ್ ಅಲ್ಲಿಂದನೇ ಶುರು ಮಾಡೋಣ, ಅವ್ರ ಹತ್ರನೇ ತೋರಿಸೋಣ ಅಂತ. ಭಾರತಿ ಅಂತ ಡಾಕ್ಟ್ರ್ ಹೆಸರು ಆಯಿತಾ, ಅವ್ರ ಹತ್ರನೇ ತೋರಿಸೋಣ ಇನ್ಮೇಲಿಂದ ಅಂತ ಅಂದ್ಬಿಟ್ಟು ನಾನು ಅಲ್ಲಿಗೆ ಹೋದೆ. ಆಮೇಲೆ ಹೋಗಿದ ತಕ್ಷಣ ಹೇಳಿದೆ. ನಾನು ನಿಜವಾಗ್ಲೂ ಅವತ್ತು ಆಗಿದ್ದು ನನ್ನ ಖುಷಿಗೆ ಯಾವ ಥರ ನಾನು ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಅಷ್ಟು ಖುಷಿ ಆಯಿತು. ಯಾಕಂದರೆ ಹೆಚ್ಚು ಕಡಿಮೆ 2 ವರ್ಷ ಹತ್ತತ್ರ ಆಗಿಬಿಟ್ಟಿತ್ತು ಆಲ್ರೆಡಿ.
2 ವರ್ಷದ ಹತ್ತತ್ರ ಆಮೇಲೆ ನನಗೆ ಪಾಸಿಟಿವ್ ಬಂತಲ್ಲ ಅನ್ನೋ ಖುಷಿ, ಸಿಕ್ಕಾಬಟ್ಟೆ ಖುಷಿ ಅವಾಗ ಆಯಿತಾ. ಆಮೇಲೆ ಹೋದೆ ಡಾಕ್ಟ್ರ್ ಹತ್ರ. ಸೊ ಅವರು ಇವಾಗಲೇ ಸ್ಕ್ಯಾನಿಂಗ್ ಬೇಡ, ಇನ್ನೊಂದು ವಾರ ಆಗಲಿ, ಆಮೇಲಿಂದ ಸ್ಕ್ಯಾನಿಂಗ್ ಆಮೇಲೆ ಮಾಡೋಣ ಅಂತ ಹೇಳಿಬಿಟ್ಟು ಟ್ಯಾಬ್ಲೆಟ್ ಕೊಟ್ಟರು. ಕಂಟಿನ್ಯೂ ಮಾಡಿದ್ದೀನಿ, 1 ಮಂತ್ ತಗೊಳ್ಳಿ ಅಂದ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟರು. ಬಂದ್ವಿ. ಆಮೇಲೆ ಒಂದು ವೀಕ್ ಆಯಿತು, ಸ್ಕ್ಯಾನಿಂಗ್ ಮಾಡಿಸೋಣ ಅಂತ ಹೋದ್ವಿ. ಏನೇನೋ ಸುಮಾರು ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟು, ಥೈರಾಯ್ಡ್ ಟೆಸ್ಟು, ಅದು ಇದು ಅಂತ ಸಿಕ್ಕಾಪಟ್ಟೆ ಟೆಸ್ಟ್ ಎಲ್ಲ ಬರೆದ್ಬಿಟ್ಟಿದ್ರು. ಹೋದೆ, ಸ್ಕ್ಯಾನಿಂಗ್ ಮಾಡಿಸಿದ್ವಿ. ನನಗೆ ಅದು ಬಿಟ್ಟರೆ ನನಗೆ ಇನ್ನೇನು ಸಿಮ್ಟಮ್ಸ್ ಇಲ್ಲ ಆಯಿತಾ. ಅದೊಂದೇ ಅವಾಗ ಸ್ಟಾರ್ಟಿಂಗ್ ಏನು ಜ್ವರ ಬಂತು, ಮೈಕೈ ನೋವು ಬಂತು. ಆ್ಯಕ್ಚುಲಿ ಇದು ಪ್ರೆಗ್ನೆನ್ಸಿದು ಒಂದು ಸಿಮ್ಟಮ್, ಓಕೆನಾ. ಅದಷ್ಟೇ ನನಗೆ ಸಿಮ್ಟಮ್ಸ್ ಬಂದಿದ್ದು, ಇನ್ನೇನೂ ಸಿಮ್ಟಮ್ಸ್ ಇಲ್ಲ. ತಲೆ ಸುತ್ತೋದು, ವಾಮಿಟಿಂಗ್ ಆಗೋದು, ಅಥವಾ ಸ್ಮೆಲ್ ಏನಾದರೂ ಯಾವುದಾದ್ರೂ ಸ್ಮೆಲ್ ಆದರೆ ವಾಕರಿಕೆ ಬರೋಂಗಾಗೋದು, ಅಸಹ್ಯ ಆಗೋದು, ಇದು ಏನೇನೋ ನಂಗೆ ಸಿಮ್ಟಮ್ಸ್ ಇಲ್ಲ. ಆಮೇಲೆ ಹೋದ್ವಿ. ನಾನು ಫಸ್ಟು ಡಾಕ್ಟ್ರ್ ಹತ್ರ ಕೇಳಿದ್ದೇನಪ್ಪ ಅಂದರೆ, ಮ್ಯಾಮ್ ನಾನು ಈ ಥರ ಜಾಬ್ ಮಾಡ್ತಾಯಿದ್ದೀನಿ. ನಾನು ಆ ಟೈಮಲ್ಲಿ ಎಲ್ಲಿ ವರ್ಕ್ ಮಾಡ್ತಾಯಿದ್ದೆ ಅಂದರೆ ಸುತ್ತೂರು ಹತ್ರ ಹೊಸಕೋಟೆ ಇದೆ, ಅಲ್ಲಿ PU ಕಾಲೇಜಲ್ಲಿ, SGM PU ಕಾಲೇಜಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೆ ಆಯಿತಾ. ಚಾಮರಾಜನಗರದಿಂದ ಹೊಸಕೋಟೆಗೆ ಡೈಲಿ ಓಡಾಡ್ತಿದ್ದೆ. ಮಧ್ಯೆ ಯಾವಾಗಾದರೂ 1 ದಿವಸ 2 ದಿವಸ ಪ್ರತಿಮಾ ಅವ್ರ ಮನೇಲಿ ಸುತ್ತೂರಲ್ಲಿ ಇರ್ತಿದ್ದೆ. ಸೊ ಬೆಳಿಗ್ಗೆ ಟ್ರೈನಲ್ಲಿ ಹೋಗ್ತಿದ್ದೆ, ನಂಜನಗೂಡು ತನಕ ಟ್ರೈನಲ್ಲಿ ಹೋಗುವೆ, ಅಲ್ಲಿಂದ ಬಸ್ಸಲ್ಲಿ ಹೋಗ್ತಿದ್ದೆ. ಸೊ ನಾನು ಈ ಥರ ವಾರದಲ್ಲಿ ನಾನು 4 ದಿವಸ ಹೋಗ್ತಾಯಿದ್ದೀನಿ ಅಲ್ಲಿಗೆ. ಮೇಡಮ್ ಹೋಗ್ಬೋದಾ, ನಾನು ಜರ್ನಿ ಮಾಡ್ಬೋದಾ ಅಂತ ಕೇಳಿಕೊಂಡೆ. ಫಸ್ಟ್ ನಾನು ಕೇಳಿದ್ದೆ ಡಾಕ್ಟ್ರ್ ಹತ್ರ ಅದು. ಸರಿ, ಏನು ಪ್ರಾಬ್ಲಮ್ ಇಲ್ಲ, ಸೊ ನೀವು ರೋಡ್ ಚೆನ್ನಾಗಿದೆ, ತುಂಬ ಹಾಳಾಗಿಲ್ಲ ರೋಡು, ಆ ಥರ ವಾರದಲ್ಲಿ ನೀವು ಹೋಗೋದೇ 4 ದಿವಸ ಅಲ್ವ, ಏನೂ ಪ್ರಾಬ್ಲಮ್ ಇಲ್ಲ, ನೀನು ಆರಾಮಾಗಿರು, ನೀನು ನಾರ್ಮಲಿ ಹೆಂಗಿದ್ದೆ ಹಂಗೆ ಓಡಾಡ್ಕೊಂಡಿರು, ಸ್ವಲ್ಪ ಕೇರ್ ತಗೋ ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಸೊ ನನಗೆ ಅದು ಸ್ವಲ್ಪ ಧೈರ್ಯ ಕೊಡ್ತು ನನ್ನ ಜಾಬ್ಗೆ ಹೋಗೋದಕ್ಕೆ. ಮಧ್ಯೆ ಇವನ ಕಡೆಗೂ ಒಂದು ಕಣ್ಣಿಟ್ಟಿರ್ಬೇಕು. ಸೊ ಹಿಂಗೆ 2 ಮಂತ್ಸ್ ಕಂಪ್ಲೀಟ್ ಆಯಿತು. ನನಗೆ 2 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ನನಗೆ ಏನೂ ಸಿಮ್ಟಮ್ಸ್ ಇರಲಿಲ್ಲ. ಅದಾದ ಮೇಲೆ ಶುರುವಾಯಿತು ನೋಡಿ ವಾಮಿಟಿಂಗ್ ಎಲ್ಲ. ಯಪ್ಪ ಸಾಕು ಇವಾಗ ನೆನೆಸ್ಕೊಂಡು ನಂಗೆ ಭಯ ಆಗುತ್ತೆ. ನನ್ನ ಪುಣ್ಯಕ್ಕೆ ಒಂದೇನಪ್ಪ ಅಂದರೆ ನನಗೆ ಮಾರ್ನಿಂಗ್ ಸಿಕ್ನೆಸ್ ಇರಲಿಲ್ಲ, ಈವ್ನಿಂಗ್ ಸಿಕ್ನೆಸ್ ಇದ್ದಿದ್ದು. ಮಾರ್ನಿಂಗ್ ಸಿಕ್ನೆಸ್ ಏನಾದರೂ ಇದ್ಬಿಟ್ಟಿದ್ರೆ ನಾನು ಜಾಬು ಮಾಡೋಕ್ಕಾಗ್ತಾ ಇರಲಿಲ್ಲ, ನಗರದ ಮನೆಯಲ್ಲೂ ಇರ್ತಿರ್ಲಿಲ್ಲ, ಬಂದು ನಮ್ಮ ಅಮ್ಮನ ಮನೆ ಹೋಗಿ ಸೇರ್ಕೊಂಡ್ಬಿಡ್ತಿದ್ದೆ ಆಯಿತಾ. ಸಂಜೆ ಹೊತ್ತು ನನಗೆ ಶುರು ಆಗ್ತಿತ್ತು, ಒಂದು 6 ಗಂಟೆ ಮೇಲೆ ನನಗೆ ವಾಮಿಟಿಂಗು ಇದೆಲ್ಲ ಶುರು ಆಗ್ತಾಯಿತ್ತು. ಸಮ್ಟೈಮ್ಸ್ ಪದೇ ಆಗೋದು, ಒಂದು ಸಲ ಆಗ್ಬಿಡ್ತಿತ್ತು, ಮತ್ತೇನು ಆಗ್ತಾಯಿಲ್ಲ, ಫುಲ್ಲು ಸುಸ್ತಾಗ್ಬಿಡ್ತಾಯಿದ್ದೆ ಮಾತ್ರ ವಾಮಿಟ್ ಆಗಿಬಿಟ್ರೆ. ಆವಾಗ ಅನ್ನಿಸ್ತಿತ್ತು, ಯಪ್ಪ ನನ್ನ ಜೊತೆಗೆ ಯಾರಾದರೂ ಇದ್ದರೆ, ಅಂದರೆ ನನಗೆ ಮನೆಗೆ ಬಂದ ತಕ್ಷಣ ನನಗೆ ಏನಾದರೂ ತಿನ್ನೋಕೆ ಕೊಡೋರಿದ್ರೆ ಸಾಕಪ್ಪ ಅಂತ ನನಗೆ ಅನ್ನಿಸ್ತಿತ್ತು. ಬಟ್ ಮಾರ್ನಿಂಗಿಂದ ಸಂಜೆವರೆಗೂ ನನಗೆ ಏನೂ ಅನ್ನಿಸ್ತಿಲ್ಲ ಗೊತ್ತಾ, ಫುಲ್ ಆ್ಯಕ್ಟಿವ್ ಆಗಿರ್ತಿದ್ದೆ ನಾನು. ಯಾಕೆ ಅಂತ ಅಂದರೆ ಅಕಸ್ಮಾತ್ ಏನಾದರೂ ನಂಗೆ ನಾರ್ಮಲ್ ಡೆಲಿವರಿನೇ ಆಗೋಯ್ತಪ್ಪ, ಆವಾಗ ನಾನು ಈ ಥರ ಆ್ಯಕ್ಟಿವ್ ಆಗಿದ್ದರೆ ಅಟ್ಲೀಸ್ಟ್ ಸ್ವಲ್ಪ ಪೇಯ್ನ್ ಸ್ವಲ್ಪ ಕಮ್ಮಿ ಆಗುತ್ತೆ, ಬೇಗ ಡೆಲಿವರಿ ಆಗುತ್ತೆ ಅನ್ನೋದು ಸ್ವಲ್ಪ ನನ್ನ ತಲೆಯಲ್ಲಿತ್ತು. ಜೊತೆಗೆ ಗೊತ್ತಿತ್ತು, ಇವಾಗ ಆಲ್ಮೋಸ್ಟ್ ಡಾಕ್ಟರ್ಸ್ ಎಲ್ಲ ನಾರ್ಮಲ್ ಡೆಲಿವರಿಗೇ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, ಅದಾಗಲಿಲ್ಲ ಅಂದರೆ ಆಮೇಲೆ C-ಸೆಕ್ಷನ್ ಮಾಡ್ತಾರೆ ಅಂತ ನನಗೆ ಕೇಳಿ ತಿಳ್ಕೊಂಡಿದ್ದೆ. ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳ್ತಿದ್ನಲ್ವ ಆಗೋಗಿ. ಹಂಗಾಗಿ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿರೋಣ, ಓಡಾಡ್ಕೊಂಡಿರೋಣ, ಮನೇಲೇ ಕೂತ್ಬಿಟ್ರೆ ಆಗಲ್ಲ ಅಂತ ನಾನು ಕಾಲೇಜಲ್ಲೂ ಅಷ್ಟೇ ಬೇಕಂತ ಅವಶ್ಯಕತೆ ಇಲ್ಲ ಅಂದ್ರೂ ಮೆಟ್ಲು ಇಳಿಯೋದು, ಹತ್ತೋದು ಹೀಗೆಲ್ಲ ಮಾಡ್ತಾಯಿದ್ದೆ, ಆ್ಯಕ್ಟಿವ್ ಆಗಿರಬೇಕು ಅಂತ. ಸೊ ಕೊನೆಯಲ್ಲಿ ಒಂದಷ್ಟು ಪಾಪ ಬೀಳಿಸ್ತೀಯ ಅದೆಲ್ಲ ಎಕ್ಸಸೈಸ್ ಮಾಡೋದು. ಅಂದರೆ ನಂಗೆ ಭಯ ಇತ್ತು, ನಾರ್ಮಲ್ ಡೆಲಿವರಿ ಬೇಡ ನನಗೆ ಅಂತ ಇತ್ತು, ಭಯ ಇತ್ತು. ಅಕಸ್ಮಾತ್ ಆಗಿಬಿಟ್ರೆ ಏನು ಮಾಡೋದು, ಅಕಸ್ಮಾತ್ ಪೇಯ್ನ್ ಬಂದಾಗ ಸೊ ನಾವು ಈ ಥರ ಆ್ಯಕ್ಟಿವ್ ಆಗಿದ್ದಾಗ ಡೆಲಿವರಿ ಬೇಗ ಆಗಿಬಿಡುತ್ತೆ ಅನ್ನೋದು ಇದ್ದಿದ್ದರಿಂದ ಸೊ ನಾನು ಆ್ಯಕ್ಟಿವಾಗೇ ಇದ್ದೆ. ಮನೇಲೆಲ್ಲ ನಾನೇ ಕೆಲಸ ಮಾಡ್ಕೊತಿದ್ದೆ. ಯಾರಾದರೂ ಬಟ್ ಸಂಜೆ ಹೊತ್ತು ಮಾತ್ರ ಯಾರಾದರೂ ಇದ್ದರೆ ಸಾಕಪ್ಪ ಅಂತ ನಂಗೆ ಅನ್ನಿಸ್ತಿತ್ತು. ಬಟ್ ಅಮ್ಮನ ಕರ್ಸ್ಕೊಳ್ಳೋಣ ಅಂದರೆ ಕರೆಕ್ಟಾಗಿ ನನ್ನ ಪ್ರೆಗ್ನೆನ್ಸಿ ಟೈಮ್ಗೆ ಅದಾದ 2 ಮಂತ್ಸ್ 2.5 ತಿಂಗಳು ಅನ್ಸುತ್ತೆ ಅವಾಗ ನಂಗೆ. ಆಗ ಕರೆಕ್ಟಾಗಿ ನಮ್ಮ ಅಜ್ಜಿಗೆ ಕಣ್ಣು ಆಪ್ರೇಷನ್ ಮಾಡಿಸಿದ್ರು. ಹೆಂಗೆ ಬಿಟ್ಟು ಬರೋಕ್ಕಾಗತ್ತಲ್ವ, ಅವ್ರಿಗೂ ಏಜ್ ಆಗಿದೆ, ಅವರೊಬ್ಬರನ್ನ ಬಿಟ್ಬಿಟ್ಟು ಬರೋಕ್ಕೆ ಅದೆಲ್ಲ ಆಗದೆ ಇರೋ ಮಾತು. ಹಾಗಾಗಿ ಅಮ್ಮನೂ ಕರೆಸ್ಕೊಳ್ಳೋಕ್ಕಾಗಲಿಲ್ಲ. ಸೊ ಹಿಂಗೆ ದಿನಗಳು ಕಳೀತು. ಆಮೇಲೆ ಯಾವಾಗ 3 ಮಂತ್ಸ್ ಕಂಪ್ಲೀಟ್ ಆಯಿತು. ಅದಾದಮೇಲೆ ನನಗೆ 3 to 4 ಮಂತ್ಸ್ ಕಂಪ್ಲೀಟ್ ಆದಮೇಲೆ ನನಗೆ ವಾಮಿಟಿಂಗ್ ಎಲ್ಲ ಸ್ಟಾಪ್ ಆಯಿತು. ಬಟ್ ಆವಾಗ ಮಧ್ಯೆ ಒಂದೊಂದು ಸಲ ಸಂಜೆ ಹೊತ್ತು ವಾಮಿಟ್ ಆಗ್ತಾಯಿತ್ತು ಅಷ್ಟೇ. ಅದು ಬಿಟ್ಟರೆ ನನಗೆ ವಾಮಿಟಿಂಗ್ದೊಂದು ಸಿಮ್ಟಮ್ಸ್ ಬಿಟ್ಟರೆ ನನಗೆ ಇನ್ನೇನೂ ಇರಲಿಲ್ಲ. ಅದು ಕೊನೆಯಲ್ಲಿ ಅದೂ ಇರಲಿಲ್ಲ ಆವಾಗ. ಬಟ್ 3.5-4 ತಿಂಗಳು ಕಂಪ್ಲೀಟ್ ಆಗೋವರೆಗೂ ನನಗೆ ಸಿಕ್ಕಾಬಟ್ಟೆ ಇತ್ತು. ಪಾಪೋ ಯಾರಾದರೂ ಇದ್ದರೆ ಸಾಕಪ್ಪ ಜೊತೆಲಿ ಅಂತ ಅನ್ನಿಸ್ತಿತ್ತು. ಬಟ್ ಯಾರೂ ಆಗ್ತಾ ಇರಲಿಲ್ಲ ಯಾರಿಗೂ. ಎಲ್ರಿಗೂ ಅವ್ರವ್ರಿಗೆ ಇರುತ್ತಲ್ವ. ಆಮೇಲೆ ಒಬ್ಬರ ಮೇಲೆ ನಾವು ಫೈನಾನ್ಷಿಯಲಿ ಡಿಪೆಂಡ್ ಆಗೋಕ್ಕಾಗಲ್ಲ. ಸೊ ನನಗೆ ಫೈನಾನ್ಷಿಯಲಿ ನಾನು ಸ್ಟ್ರಾಂಗ್ ಆಗಿರಬೇಕು ಅನ್ನೋದು ನನಗೆ ತುಂಬ ತಲೆಯಲ್ಲಿತ್ತು. ಹಂಗಾಗಿ ನಾನು ಯಾರ ಮಾತಿಗೂ ಕಿವಿ ಕೊಡಲಿಲ್ಲ, ನಾನು ಜಾಬ್ಗೆ ಹೋದೆ. ಸೊ ನಮ್ಮ ಪ್ರಿನ್ಸಿಪಲ್ಗೆ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೆ ಕೂಡ, ಏನಂತ ನಾನು ನೆಕ್ಸ್ಟಿಂದ ನಾನು ಜಾಬಿಗೆ ಬರಲ್ಲ, ಈ ಥರ ಆಗಿದೆ, ನಾನು ಜಾಬ್ ಬಿಟ್ಬಿಡ್ತೀನಿ, ನಾನು ಬರಲ್ಲ ಅಂತ. ಸೊ ಆಮೇಲೆ ಹೇಳಿದ್ರು, ಇಲ್ಲ ಮೇಡಮ್ ಒಂದು ಕೆಲಸ ಮಾಡಿ, ಅವಾಗ ಸೆಪ್ಟೆಂಬರ್ ಆಗಿರೋದ್ರಿಂದ ಆ ಟೈಮಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಇತ್ತು, ನೆಕ್ಸ್ಟು ಅಕ್ಟೋಬರ್ ಬರ್ತಿತ್ತು, ದಸರಾ ರಜೆ ಎಲ್ಲ ಇತ್ತು. ಹಂಗಾಗಿ ನೀವು ಬರಲೇಬೇಡಿ, ಬೇಕಿದ್ರೆ 1-2 ತಿಂಗಳು ಈಗ ಹೆಂಗೂ ಮಿಡ್ ಟರ್ಮ್ ಎಕ್ಸಾಮ್ ಇದೆ, ನಾವೇ ಹೆಂಗೋ ನೋಡ್ಕೊತೀವಿ, ನೀವು ಬೇಕಿದ್ರೆ ರೆಸ್ಟ್ ಮಾಡಿ ಆ ಟೈಮಲ್ಲಿ. ನೆಕ್ಸ್ಟ್ ದಸರಾ ರಜೆ ಬರುತ್ತೆ, ಆವಾಗಲೂ ನೀವು ರೆಸ್ಟ್ ಮಾಡಿ ಪರವಾಗಿಲ್ಲ, ಅದಾದಮೇಲೆ ಬೇಕಿದ್ರೆ ಬನ್ನಿ ಅಂತ ಹೇಳಿದ್ರು. ಸೊ ನನಗೂ ಇದು ಸರಿ ಅಂತ ಅನ್ನಿಸ್ತು. ಸೊ ಯಾಕೆ ಇಷ್ಟು ಬೇಗ ಬಿಟ್ಬಿಡೋದು, ಬೇಡ, ಇನ್ನೇನು 1-2 ಮಂತ್ಸ್ ಮನೇಲೇ ಇರ್ಬೋದಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ,
ಏನು ಮಾಡಿದೆ, ಸರಿ ನಿಜ ಅಂತ ಅನ್ನಿಸ್ತು ನನಗೆ. ಸೊ 1.5 ತಿಂಗಳು ಅನಿಸುತ್ತೆ ಹೋಗಲಿಲ್ಲ. ನಾನು ಅವಾಗ 2 ಕಡೆ ವರ್ಕ್ ಮಾಡ್ತಿದ್ದೆ. 3 ದಿವಸ ಹೊಸಕೋಟೆಲಿ ವರ್ಕ್ ಮಾಡ್ತಿದ್ದೆ, ಇನ್ನು 3 ದಿವಸ ಚಾಮರಾಜನಗರ VHP ಕಾಲೇಜಲ್ಲಿ ಡಿಗ್ರಿನಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ನಾನು ಅಲ್ಲಿ ನಗರಕ್ಕೆ ಹೋಗೋಣ, ಇಲ್ಲಿಗೆ ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ಹಂಗೆ ಹೇಳಿದ್ರಿಂದ ಓಕೆ ಅಂತ ಒಪ್ಕೊಂಡು ನಾನೇನಿಲ್ಲ ಅಂದರೂ ಒಂದು 6 ತಿಂಗಳವರೆಗೂ 7 ತಿಂಗಳವರೆಗೂ ನಾನು ಜಾಬ್ ಮಾಡಿದೆ. ಹೊಸಕೋಟೆಗೆ ಹೋಗ್ತಿದ್ದೆ, ಹೋಗಿ ಬಂದು ಮಾಡ್ತಾಯಿದ್ದೆ. ಸರಿ ಆಯಿತು, 1 ವೀಕ್ ಆದಮೇಲೆ ಸ್ಕ್ಯಾನಿಂಗ್ ಮಾಡೋಕ್ಕೆ ಹೇಳಿದ್ರಲ್ಲ, ಸ್ಕ್ಯಾನ್ ಮಾಡ್ಸೋಕ್ಕೆ ಅಂತ ಹೋದ್ವಿ. ಏನಾಯಿತು ಅಂದರೆ ಬೇಬಿ ಹಾರ್ಟ್ ಬೀಟ್ ಬಂದಿಲ್ಲ ಇನ್ನು. ಅದು ಬೇಜಾರಾಗೋಯ್ತು. ನಮ್ಮ ಮನೇಲಿ ಹೇಳಿದ್ರೆ ಯಾರೂ ನಂಬ್ತಾ ಇಲ್ಲ, ಯಾಕಂದ್ರೆ ನನಗೇನು ಸಿಮ್ಟಮ್ಸ್ ಇಲ್ಲ. ನಾನು ಆಮೇಲೆ ಇನ್ನೊಂದೇನು ಡಿಸೈಡ್ ಮಾಡ್ಕೊಂಡಿದ್ದೆ ಅಂದರೆ, ನಾನು ಮಣಿಗೆ ಹೇಳಿದ್ದೆ, ನೋಡು ಮಣಿ, ನಾನು ಕೂಡ ನಮ್ಮ ಮನೇಲಿ ಈ ವಿಷಯನ ಯಾರಿಗೂ ಹೇಳಲ್ಲ, ಸ್ಕ್ಯಾನಿಂಗ್ ಎಲ್ಲ ಆಗಿ ಕನ್ಫರ್ಮ್ ಆಗೋವರೆಗೂ ನೀನು ನಿಮ್ಮ ಮನೇಲಿ ಯಾರಿಗೂ ಹೇಳಬೇಡ, ನಾನು ನಮ್ಮ ಮನೇಲಿ ಯಾರಿಗೂ ಹೇಳಲ್ಲ ಅಂತ ಇಬ್ಬರು ಮಾತಾಡ್ಕೊಂಡಿದ್ವಿ. ಹಂಗೆ ನಾವು ಯಾರಿಗೂ ಹೇಳೋಕ್ಕೂ ಹೋಗಲಿಲ್ಲ. ಅದು ಹೆಂಗೋ ಏನೇನೋ ಆಗಿ ಹಂಗೂ ನಮ್ಮ ದೊಡ್ಡಮ್ಮಂಗೆ ಗೊತ್ತಾಯಿತು ವಿಷಯ. ಅವ್ರು ಎಲ್ಲರಿಗೂ ಹೇಳ್ಬಿಟ್ಟಿದ್ದಾರೆ, ನಮ್ಮ ಅಮ್ಮಂಗೆ, ನಮ್ಮ ಚಿಕ್ಕಮ್ಮಂಗೆ, ಅವ್ರಿಗೆ ಅಕ್ಕಂಗೆ ಎಲ್ಲರಿಗೂ ಹೇಳ್ಬಿಟ್ಟಿದ್ದಾರೆ. ಬಟ್ ಅವ್ರು ಯಾರು ನನ್ನ ಹತ್ರ ಕೇಳ್ತಾ ಇಲ್ಲ. ನಾನು ಬೇಡ ಅಂತ ಮುಚ್ಚಿಟ್ಟಿದ್ನಲ್ಲ ವಿಷಯನ, ಹಂಗಾಗಿ ಅವರು ನನ್ನ ಹತ್ರ ಕೇಳ್ತಾ ಇಲ್ಲ. ಆಮೇಲೆ ಫೈನಲಿ ಗೊತ್ತಾಯಿತು. ಬಟ್ ಯಾರಿಗೂ ನಂಬಿಕೆನೇ ಇಲ್ಲ ಆಯಿತಾ, ಯಾಕಂದರೆ ಏನೂ ಸಿಮ್ಟಮ್ಸ್ ಇಲ್ಲ, ಏನಿಲ್ಲ, ಇದಾಗತ್ತೋ ಇಲ್ವೋ ಅನ್ನೋ ಥರನೇ ಎಲ್ಲರೂ ಇದ್ದಿದ್ದು. ನನಗೂ ಬೇಜಾರಾಗೋಯ್ತು. ಇದಾಗಿನೂ ಯಾಕಪ್ಪ ಹಿಂಗಾಯಿತು, ಹಾರ್ಟ್ ಬೀಟ್ ಬಂದಿಲ್ವಲ್ಲ ಅಂತ. ಆಮೇಲೆ ಡಾಕ್ಟ್ರ್ ಹತ್ರ ಹೋದ್ವಿ. ನೆಕ್ಸ್ಟ್ ಅವತ್ತು ನೈಟೇ ಸಿಗೋದು ಆ್ಯಕ್ಚುಲಿ ಡಾಕ್ಟ್ರು. ನೈಟೇ ಹೋದ್ವಿ. ಅದು ಸಮ್ಟೈಮ್ಸ್ ಆ ಥರ ಆಗುತ್ತೆ, ಬೇಬಿ ಹಾರ್ಟ್ ಬೀಟ್ ಬರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಇದೆ. ಇನ್ನೊಂದು 15 ದಿವಸ ಆಗಲಿ, ಆಮೇಲೆ ಒಂದು ಸ್ಕ್ಯಾನ್ ಮಾಡಿಸೋಣ, ಅದರಲ್ಲಿ ಗೊತ್ತಾಗುತ್ತೆ ಬೇಬಿ ಹಾರ್ಟ್ ಬೀಟ್ ಬಂದಿದೆಯಾ ಏನು ಅಂತ. ಸೊ ನೆಕ್ಸ್ಟು ಮಾಡಿಸಿದ್ವಿ. ಅಷ್ಟರಲ್ಲಿ ಸದ್ಯ ನನ್ನ ಪುಣ್ಯ ಬೇಬಿ ಹಾರ್ಟ್ ಬೀಟ್ ಬಂದಿತ್ತು. ಖುಷಿ ಆಯಿತು ಆವಾಗ ನನಗೆ. ಅದಾದಮೇಲೆ ನಾನು ಹಿಂಗೆ ಜಾಬ್ ಮಾಡೋದು ಹೋಗೋದು ಹಿಂಗೆ ನಡೀತಾ ಇತ್ತು. ಸೊ ಬೇಬಿ ಕನ್ಫರ್ಮ್ ಆಯಿತು. ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ, ನನ್ನ ಮನಸ್ಸಿಗೆ ಬಂದಿದ್ದು ನನಗೆ ಗಂಡು ಮಗುನೇ ಬೇಕು ಅಂತ. ಸೊ ಇಲ್ಲಿ ತಪ್ಪು ತಿಳ್ಕೊಳ್ಳೋದಲ್ಲ, ಅಂದರೆ ಹೆಣ್ಮಗು ಅಂದರೆ ನನಗೆ ಕೀಳರಿಮೆ, ಹೆಣ್ಮಕ್ಳು ಬೇಡ, ವಂಶೋದ್ಧಾರಕ ಬೇಕು, ಈ ಕಾನ್ಸೆಪ್ಟ್ ನನಗಿಲ್ಲ ಆಯಿತಾ. ಹೆಣ್ಮಗು ಆದರೂ ಅಷ್ಟೇ, ಗಂಡು ಮಗು ಆದರೂ ಅಷ್ಟೇ, ಅವ್ರು ಏನು ಮಾಡಬೇಕು ಅದು ಮಾಡ್ಕೊಂಡು ಹೋಗ್ತಾರೆ. ಸೊ ಗಂಡು ಮಗು ಬೇಕು, ನನಗೆ ವಂಶ ಉದ್ಧಾರ ಮಾಡಬೇಕು, ಇದೆಲ್ಲ ನನ್ನ ತಲೆಯಲ್ಲಿಲ್ಲ. ಸೊ ಹೆಣ್ಮಗು ಯಾಕೆ ನನಗೆ ಬೇಡ ದೇವ್ರೆ ಅಂತ ದೇವ್ರ ಹತ್ರ ನಾನು ತುಂಬ ಬೇಡ್ಕೊತಿದ್ದೆ, ಗಂಡು ಮಗುನೇ ಆಗಲಿ ಅಂತ ಬೇಡ್ತಿದ್ದೆ. ವೈ ಅಂದರೆ ರೀಸನ್ ಏನಪ್ಪ ಅಂತಂದರೆ, ಮಣಿ ಅವ್ರ ಊರಲ್ಲಿ ಸೊ ನಾನು ನೋಡ್ದಂಗೆ 99% ಅಲ್ಲಿ ಪಾಪ ಯಾವ ಥರ ಆಗಿದೆ ಅಂತ ಅಂದರೆ, ಹೆಣ್ಮಕ್ಳುಗಳು ಆಲ್ಮೋಸ್ಟ್ ಎಲ್ಲರೂ ಬಂದು ಅಪ್ಪನ ಮನೇಲಿ ಬಂದು ಉಳ್ಕೊಂಡ್ಬಿಡ್ತಾ ಇದ್ದಾರೆ. ಅದನ್ನು ನಾನು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ. ಸೊ ಆ ಥರ ಪ್ರಾಬ್ಲಮ್ ಆಗ್ತಾ ಇದೆ. ಒಂದು ಏನಾಗುತ್ತೆ, ಗಂಡ ತೀರ್ಕೊಂಬಿಡೋದು, ಇಲ್ಲ ಡಿವೋರ್ಸ್ ಆಗೋದು, ಈ ಥರ ಏನಾದರೂ ಸಮಸ್ಯೆ ಆಗಿ ಪಾಪ ಅಲ್ಲಿ ಹೆಣ್ಮಕ್ಳು ಬಂದು ಅಪ್ಪನ ಮನೆ ಸೇರ್ಕೊಂಬಿಡೋದು, ಈ ಥರ ಆಗ್ತಾಯಿದೆ. ಸೊ ನನಗೆ ಅಯ್ಯೋ, ನನಗೂ ಹೆಣ್ಮಗು ಆದರೆ ನನ್ನ ಮಗಳಿಗೂ ಹಾಗೆ ಆಗ್ಬಿಡುತ್ತೇನೋ, ಅದೆಲ್ಲ ಈ ಕಣ್ಣಲ್ಲಿ ನೋಡೋರು ನಾವೇ ಅಲ್ವಾ, ಪಾಪ ಅಪ್ಪ ಅಮ್ಮ ತಾನೇ ಅದೆಲ್ಲ ಕಣ್ಣಲ್ಲಿ ನೋಡಬೇಕು. ಯಾವ ಅಪ್ಪ ಅಮ್ಮಂಗೆ ತಾನೇ ನನ್ನ ಮಗಳು ಗಂಡನ ಬಿಟ್ಬಿಟ್ಟು ಬಂದು ನನ್ನ ಮನೇಲಿ ಇರಲಿ ಅಂತ ಯಾವ ಅಪ್ಪ ಅಮ್ಮ ಆಸೆ ಪಡ್ತಾರಲ್ವ. ಈ ಥರ ನನ್ನ ಮನಸ್ಸಲ್ಲೂ ಇದ್ದಿದ್ದು. ಅದೊಂದೇ ಒಂದು ರೀಸನ್ ನನಗೆ ತಲೆಯಲ್ಲಿ ಕೊರೀತಾ ಇತ್ತು, ಪ್ಲೀಸ್ ದೇವ್ರೆ, ನನಗೆ ಹೆಣ್ಮಗು ಆಗದೆ ಇರಲಿ ದೇವ್ರೆ, ಗಂಡು ಮಗು ಆಗಲಿ ದೇವ್ರೆ ಅಂತ. ನಾನು ಸ್ಟಾರ್ಟಿಂಗಿಂದನೂ ನನ್ನ ಮನಸ್ಸಲ್ಲೆಲ್ಲ ಅವನು ಪಪ್ಪು ಬೀಳ್ತೀಯ, ಅವನು ಇವನು ಇದೇ ಥರನೇ ನಾನು ಅನ್ಕೊತಾ ಬಂದೆ ಆಯಿತಾ. ನಾನು ಪಾಸಿಟಿವ್ ಆಗೇ ಇದ್ದೆ, ನನಗೆ ಗಂಡು ಮಗುನೇ ಆಗುತ್ತೆ ಅಂತ. ಸೊ ಆಮೇಲೆ ನಾನು ಮಣಿಯವರ ಮನೆ ದೇವರು ಬದ್ನಾಳ್ ಸಿದ್ದೇಶ್ವರ, ಆ ದೇವ್ರಿಗೆ ನಾನು ಹರಕೆ ಕೂಡ ಹೊತ್ಕೊಂಡೆ. ಸೊ ನನಗೆ ಗಂಡು ಮಗುವನ್ನೇ ಆಗಲಿ, ಆದರೆ ನಾನು ಅಲ್ಲೇ ಬಂದು ತೊಟ್ಲು ಕಟ್ತೀನಿ ಅಂತ ಹರಕೆ ಹೊತ್ಕೊಂಡೆ. ಅದ್ರ ಪ್ರಕಾರನೇ ಅಲ್ಲಿ ಅಂದರೆ ಅವ್ರ ಮನೆ ಕಡೆ ಏನೋ ತೊಟ್ಲು ಶಾಸ್ತ್ರ ಮಾಡಲ್ವಂತೆ, ಅಂದರೆ ತೊಟ್ಟಿಲನ್ನ ಕಟ್ಟಂಗಿಲ್ವಂತೆ ಅವ್ರ ಮನೆ ಕಡೆ, ಅವ್ರ ವಂಶದವ್ರು ಯಾರೂ ತೊಟ್ಲು ಕಟ್ಟಲ್ವಂತೆ. ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಅಲ್ಲೇ ನಾಮಕರಣ ಮಾಡಿಕೊಂಡು ಸರಿ ಆಯಿತು. ನಾನು 6 ಮಂತ್ ಕಂಪ್ಲೀಟ್ ಆಗೋವರೆಗೂ ಅಲ್ಲಿಗೆ ಹೊಸಕೋಟೆಗೆ ಹೋದೆ, ಜಾಬ್ ಮಾಡಿದೆ. ಅದಾದಮೇಲೆ ಬಿಟ್ಟೆ, ಬರೀ ನಗರದ ಕಾಲೇಜಿಗೆ ಮಾತ್ರ ನಾನು ಹೋಗ್ತಾಯಿದ್ದೆ. ಹೆಚ್ಚು ಕಡಿಮೆ 8 ತಿಂಗಳು ಕಂಪ್ಲೀಟ್ ಆಗೋವರೆಗೂ ನಾನು ಜಾಬ್ ಮಾಡ್ತಾಯಿದ್ದೆ, ನಗರಕ್ಕೆ ಹೋಗ್ತಿದ್ದೆ. ಅಲ್ಲಿ ಬಿಟ್ಟೆ ನಗರದ ಕಾಲೇಜಿಗೆ ನಾನು ಹೋಗ್ತಾಯಿದ್ದೆ ಆಯಿತಾ. ಆಮೇಲೆ ನೆಕ್ಸ್ಟ್ ಬಂದಿದ್ದೇನಪ್ಪ ಅಂದರೆ, ಅಲ್ಲಿ ಸೀಮಂತ, ಕಾಲೇಜಲ್ಲೇ ಸೀಮಂತ ಮಾಡೋಣ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಹೇಳಿದ್ರು, ಮ್ಯಾಮ್ ಹಿಂಗೆ ಸೀಮಂತ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅಂತ. ನನಗೆ ಒಂಥರ ಮುಜುಗರ, ನಾನು ಬೇಡ ಕಣಪ್ಪ ಅಂತಲೇ ಹೇಳ್ಬಿಟ್ಟೆ. ಒಂಥರ ಸಂಕೋಚ ಆಗುತ್ತಲ್ವ ಹಿಂಗೆ ಅಂತ. ನಾನು ವೀಡಿಯೋ ಇಲ್ಲಿ ಹಾಕ್ತೀನಿ ಆಯಿತಾ, ಅದು ಸೀಮಂತದ ವೀಡಿಯೋ ನಾನು ಹಾಕ್ತೀನಿ ಇಲ್ಲಿ. ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಮಾಡಿದ್ದು. ನನಗೊಂಥರ ಖುಷಿನೂ ಆಗ್ತಿತ್ತು, ಬಟ್ ಒಂದು ಕಡೆ ಮುಜುಗರನೂ ಆಗ್ತಾಯಿತ್ತು. ಸರಿ ಆಯಿತು ಅಂದ್ಬಿಟ್ಟು ಸೀಮಂತ ಮಾಡಿದ್ರು. ನನಗೆ ನಿಜವಾಗ್ಲೂ ಅದು ಎಷ್ಟು ಖುಷಿ ಕೊಡ್ತು ಅಂತ ಅಂದರೆ, ಯಾರಿಗೆ ತಾನೇ ಇಷ್ಟ ಇರಲ್ಲ ಅಲ್ವಾ ಸೀಮಂತ. ಸೊ ಪ್ರತಿಯೊಂದು ಹೆಣ್ಮಗಳಿಗೂ ಕೂಡ ನಾನು ಪ್ರೆಗ್ನೆಂಟ್ ಆದಾಗ ಈ ಥರ ಹಂಗಿರಬೇಕು, ಹಿಂಗಿರಬೇಕು, ಆ ಥರ ಮಾಡಿಸ್ಕೋಬೇಕು, ಈ ಥರ ಮಾಡಿಸ್ಕೋಬೇಕು, ಅದೆಲ್ಲ ಒಂಥರ ಪಾಸಿಟಿವ್ ಒಂದು ಎನರ್ಜಿ ಕೊಡುತ್ತೆ ಹೆಣ್ಮಕ್ಳಿಗೆ ಅಲ್ವಾ. ಅದೊಂದು ಖುಷಿಯಾಗಿದ್ದರೆ ಮಗುನೂ ಖುಷಿಯಾಗಿರುತ್ತೆ ಅನ್ನೋದೊಂದು ಕಾನ್ಸೆಪ್ಟ್. ಸೊ ಅಂತ ಮಾಡಿದ್ರು. ನನಗೆ ನಿಜವಾಗ್ಲೂ ನಾನು ಅದನ್ನು
ಬಾಯಲ್ಲಿ ಹೇಳೋಕ್ಕಾಗಲ್ಲ ನನಗಾಗಿದ್ದ ಖುಷಿ. ನಾನು ತುಂಬಾ ಖುಷಿ ಆಯ್ತು ನನಗೆ ಅದೊಂದು ಫಂಕ್ಷನ್ನು. ಸರಿ ಅಂದ್ಬಿಟ್ಟು ನೆಕ್ಸ್ಟು 8ನೇ ತಿಂಗಳು ರನ್ನಿಂಗ್ ಟೈಮಲ್ಲಿ ಮನೆಯಲ್ಲಿ ಸೀಮಂತ ಮಾಡೋದು. ಈಗ ನನ್ನನ್ನು ವಾಪಸ್ ನಮ್ಮ ಮನೆ ಕಳಿಸ್ಕೊಡ್ಬೇಕಲ್ವ, ಸೀಮಂತ ಮಾಡಿ ಮಣಿಯವ್ರ ಮನೆಯಿಂದ ನಮ್ಮ ಮನೆ ಕಳಿಸ್ಕೊಡ್ಬೇಕಿತ್ತಲ್ಲ, ಅದನ್ನು ಮಾಡೋಣ ಅಂತ ಡೇಟ್ ಎಲ್ಲ ಫಿಕ್ಸ್ ಆಯಿತು. ಫಿಕ್ಸ್ ಆದಮೇಲೆ ಏನಾಯಿತು, ನನಗೆ ಗೊತ್ತಿಲ್ಲ ಅವ್ರ ಕಡೆ ಹೆಂಗೆ ಅಂದರೆ ಸೀಮಂತ ಕೂಡ ಮಾಡೋಂಗಿಲ್ವಂತೆ. ಅಂದರೆ ಈಗ ಮುಂದ್ಗಡೆ ಎಲ್ಲ ತಟ್ಟೆ ಸಾಮಾನೆಲ್ಲ ಇಟ್ಟು ದೀಪ ಹಚ್ಚಿ ಅದೆಲ್ಲ ಮಾಡ್ತಾರಲ್ವ, ಅದೆಲ್ಲ ಏನು ಮಾಡೋಂಗಿಲ್ಲ. ನಾನು ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಅಲ್ವಾ, ಹಂಗಿರಬೇಕು ಹಿಂಗಿರಬೇಕು, ಆ ಥರ ಫೋಟೋ ತೊಗೋಬೇಕು, ಈ ಥರ ಫೋಟೋ ತೊಗೋಬೇಕು, ಅದು ವೀಡಿಯೋ ಮಾಡ್ಕೋಬೇಕು, ಈ ಥರ ಎಲ್ಲ ನಾನು ಫುಲ್ಲು ಆಸೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಕಾಲೇಜಲ್ಲಿ ತುಂಬ ಖುಷಿ ಆಯಿತು ನನಗೆ ಅದು ಮಾಡಿದ್ದಾಯ್ತಾ. ಆದರೆ ಒಂದು ಮಿಸ್ಸಿಂಗ್ ಅಂದರೆ ಮಣಿ ಮಾತ್ರ ಮಿಸ್ಸಿಂಗ್. ಅವ್ರು ಮಣಿನೂ ಕರೆದ್ರು, ಬಟ್ ಕರೆಕ್ಟಾಗಿ ಅವನ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋ ಟೈಮ್ಗೆ ಅವತ್ತು ಎಲ್ಲೋ ಹೊರಗಡೆ ಹೊಟ್ಟೋಗ್ಬಿಟ್ಟಿದ್ದಾನೆ. ಅವ್ನು ಕಾಲೇಜಲ್ಲೇ ಇರ್ತಿದ್ದ, ಬಟ್ ಅದೇ ಟೈಮಿಗೆ ಕರೆಕ್ಟಾಗಿ ಅವತ್ತೆಲ್ಲೋ ಅವನು ಸಿಟಿ ಒಳಗಡೆ ಹೊಟ್ಟೋಗ್ಬಿಟ್ಟಿದ್ದಾನೆ. ಹಂಗಾಗಿ ಅವನೊಬ್ಬ ಮಿಸ್ ಆದ ಅವತ್ತು. ಅಷ್ಟು ಬಿಟ್ಟರೆ ತುಂಬಾ ಖುಷಿ ಕೊಡ್ತು ನನಗೆ. ಸೊ ಮನೆಯಲ್ಲಿ ನೋಡಿದ್ರೆ ಹಿಂಗೆ ಮಾಡಿಬಿಟ್ರು. ನನಗೆ ಅಂದರೆ ಸ್ಟಾರ್ಟಿಂಗೇ ಹೇಳ್ಬಿಟ್ಟಿದ್ರೆ ನನಗೇನು ಬೇಜಾರೇ ಆಗ್ತಿರ್ಲಿಲ್ಲ ಆಯಿತಾ, ನಾನು ತಲೆ ಕೆಡಿಸ್ಕೊತಿರ್ಲಿಲ್ಲ. ಅದ್ರ ನೆಕ್ಸ್ಟ್ ಡೇ ಸೀಮಂತ ಆದ ಹಿಂದಿನ ದಿನ ಹೇಳ್ತಿದ್ದಾರೆ ಹಿಂಗೆ ನಮ್ಮ ಮನೇಲಿ ಮಾಡಲ್ಲ ಅಂತ. ಸೊ ಬೇಜಾರಾಗೋಯ್ತು ನನಗೆ. ಬಿಡು ಇನ್ನು ಹೋಗ್ಲಿ, ಇನ್ನೇನು ಮಾಡೋದು ಅಂದ್ಬಿಟ್ಟು ಅಲ್ಲಿಂದ ಸೀಮಂತ ಮುಗೀತು. ಅವತ್ತೇ ಹೊರಟು ವಾಪಸ್ ಬಂದು ಒಂದು ಸ್ವಲ್ಪ ದಿವಸ, 1-2 ದಿನ ನಾನು ಅಮ್ಮನ ಮನೇಲಿದ್ದೆ. ಅದಾದಮೇಲೆ ಮತ್ತೆ ನಾನು ವಾಪಸ್ ನಗರಕ್ಕೆ ಬಂದುಬಿಟ್ಟೆ. ನನಗೇನಂದರೆ ಪಾಪ ಮಣಿ ಒಬ್ಬನೇ ಇರ್ತಾನೆ, ಅವ್ನು ಹೊರಗಡೆ ತಿನ್ನೋಕೆ ಶುರು ಮಾಡಿಬಿಡ್ತಾನೆ, ಮನೆ ಊಟ ಮಿಸ್ ಆಗುತ್ತೆ ಅವನಿಗೆ ಅಂತ ನಾನು ಬಂದುಬಿಟ್ಟೆ. ನಾನು ವಾಪಸ್ ನಗರಕ್ಕೆ. ಅದಾದಮೇಲೆ ನನಗೆ ಲೈಟಾಗಿ ಏನಾಯಿತು, ಸಿಮ್ಟಮ್ಸ್ ಶುರು ಆಯಿತು. ನನಗದು ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಅಂದರೆ ಡೆಲಿವರಿ ಸಿಮ್ಟಮ್ಸ್ ಅದು ಅಂತ ನನಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಾಗಲಿಲ್ಲ ಅದು ಆ್ಯಕ್ಚುಲಿ. ನಂದು ಸೀಮಂತ ಆಗಿದ್ದೊಂದು 4 ದಿವಸಕ್ಕೋ 5 ದಿವಸಕ್ಕೋ ಅಂಕನಶೆಟ್ಟಿಪುರದಲ್ಲಿ ಫಂಕ್ಷನ್ ಕೊಂಡ ಇತ್ತು. ಏಪ್ರಿಲ್ ಅನಿಸುತ್ತೆ ಕೊಂಡ ಇತ್ತು. ಅಲ್ಲಿಗೆ ನಾನು ಹೋದೆ ಆಯಿತಾ. ಹೋದ್ಮೇಲೆ ಏನಾಯಿತು, ನನಗೆ ಅದ್ರ ಹಿಂದಿನ ದಿವಸನೇ ಪೇಯ್ನ್ ಎಲ್ಲ ಸ್ವಲ್ಪ ಬೆನ್ನು, ನನಗೇನು ಸಿಮ್ಟಮ್ಸ್ ಇದ್ದಿದ್ದು ಅಂದರೆ ಎಡಗಡೆ ಸೈಡಲ್ಲಿ ಬೆನ್ನು ಆಯಿತಾ, ಸೆಂಟ್ರಲ್ಲು ಅಲ್ಲ, ಸೈಡಲ್ಲಿ, ಎಡಗಡೆ ಸೈಡಲ್ಲಿ ಬೆನ್ನು ನೋವು. ನಾನು ಗ್ಯಾಸ್ಟ್ರಿಕ್ ಆಗಿದೆ ಅದು ಇದು ಅಂತ ಅಂದ್ಕೊಂಡ್ಬಿಟ್ಟು ಬಿಸಿನೀರು ಹಾಕೋದು, ಉಪ್ಪಿನ ಶಾಖ ಕೊಡೋದು, ವಿಕ್ಸ್ ಹಚ್ಚೋದು, ಏನೇನೋ ಮೂವ್ ಹಚ್ಚೋದು, ಅದು ಇದು ಏನೇನೋ ಟ್ರೈ ಮಾಡ್ತಾಯಿದ್ದೀನಿ. ದಿನೇ ಅದು ಪೇಯ್ನ್ ಜಾಸ್ತಿ ಆಗ್ತಾನೇ ಇದೆ. ಸೊ ಅಂದರೆ ಸುಮಾರು ಜನ ಅದಕ್ಕೂ ಏನೇನೋ ಅಂದರು. ಸೊ ಸೀಮಂತ ಆದಮೇಲೆ ಬೇರೆ ಹೊಸಲು ದಾಟಬಾರ್ದು, ಅದಕ್ಕೆ ಹಿಂಗಾಯಿತು ಅನ್ನೋ ಥರ ಎಲ್ಲ ಅಂದರು. ಬಟ್ ಅಂದರೆ ನಾನು ನಂಬ್ಕೊಂಡ್ಬಿಡ್ತಿದ್ದೆ ಅನಿಸುತ್ತೆ ಮೋಸ್ಟ್ಲಿ ಅದನ್ನು, ಆ ಥರ ನನಗೆ ಸಿಮ್ಟಮ್ಸ್ ಬಂದಿದ್ದನ್ನು ನೋಡಿ. ಬಟ್ ಅಲ್ಲಿಗೆ ಹೋದ್ಮೇಲೆ ನನಗೆ ಆ ಥರ ಸಿಮ್ಟಮ್ಸ್ ಎಲ್ಲ ಬಂದು ಪೇಯ್ನ್ ಆಗಿದ್ದಿದ್ರೆ ನಾನು ಅದು ನಿಜ ಅಂತ ನಂಬ್ಕೊಂಡ್ಬಿಡ್ತಿದ್ದೆ. ಬಟ್ ನನಗೆ ಅಲ್ಲಿಗೆ ಹೋಗೋದಕ್ಕೂ ಮುಂಚಿಂದಾನೇ ಸಿಮ್ಟಮ್ಸ್ ಇತ್ತು ಆಯಿತಾ. ಕೈತಿ ಸಿಮ್ಟಮ್ಸ್ ಇತ್ತು ನನಗೆ ಅದೆಲ್ಲ. ಆಮೇಲೆ ವಾಪಸ್ಸು ಇಲ್ಲ ಬದನಗುಪ್ಪೆಗೆ ಹೊರಟೋಗೋಣ ಅಂದ್ಬಿಟ್ಟು ಬದನಗುಪ್ಪೆಗೆ ಹೋದೆ. ಅದ್ರ ನೆಕ್ಸ್ಟ್ ಡೇಗೆ ಏನಾಯಿತು, ನನಗೆ 8 ತಿಂಗಳು ಕಂಪ್ಲೀಟ್ 8.5 ತಿಂಗಳೇನೋ ಆವಾಗ ನನಗೆ ಹೊಟ್ಟೆ ನೋವು ಶುರು ಆಯಿತು. 8.5 ತಿಂಗಳು ಆವಾಗ ನನಗೆ ಹೊಟ್ಟೆ ನೋವು